ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ, ಪಾಲಿಸಿರಿ ವಿಜ್ಞಾನಿಗಳ ಮಾರ್ಗದರ್ಶನ, ಪಡೆಯುವಿರಿ ಹೆಚ್ಚಿನ ವರಮಾನ. ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ. ಬಾಳಲಿ ಕಾಣುವಿರಿ ಹೊನ್ನಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹೊಸ ರೇಷ್ಮೆ ಹುಳು ಹೈಬ್ರಿಡ್ಗಳ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ನ ಪ್ರಯೋಜನಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕುಸುಮಾ ಎಲ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾಕ್ಟರ್ ಕುಸುಮಾ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ನಿಮ್ಮ ಸಂಸ್ಥೆ ಅಂದರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಹೊಸ ರೇಷ್ಮೆ ಹುಳು ಹೈಬ್ರಿಡ್ಗಳು ಮತ್ತು ಬಹಳ ಜನಪ್ರಿಯವಾಗಿರುವಂತಹ ಡಬಲ್ ಹೈಬ್ರಿಡ್ಗಳಿಂದ ಆಗುವಂತಹ ಅನುಕೂಲಗಳು, ಯಾತಕ್ಕೋಸ್ಕರ ಇದನ್ನು ಅಭಿವೃದ್ಧಿ ಮಾಡಿದ್ರಿ, ಹೇಗೆ, ಇದರ ಬಗ್ಗೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರಿನಲ್ಲಿರುವಂಥದ್ದು. ಇದು ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಬಹಳ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಪಡಿಸಿರುವಂಥ ಎಲ್ಲ ತಾಂತ್ರಿಕತೆಗಳ ಬಗ್ಗೆ ಬಹಳಷ್ಟು ವಿಧಾನಗಳನ್ನ ತಿಳಿಸ್ಕೊಟ್ಟಿದೆ. ಹಾಗೆ ನಮ್ಮ ಸಂಶೋಧನೆ ಇನ್ನೂ ಮುಂದುವರಿತಾ ಇದೆ. ಇಂದು ನಾವು ಬೇರೆ ಬೇರೆ ರೀತಿಯ ದ್ವಿತಳಿ ಹೈಬ್ರಿಡ್ಗಳು, ಸಂಕೀರ್ಣಗಳು ಅಂತ ಏನು ಹೇಳ್ತೀವಿ, ಅದ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗಾಗಲೇ ತುಂಬ ಪಾಪ್ಯುಲರ್ ಅಂತ ನೀವು ಹೇಳ್ದಂಗೆ FC1 ಇಂಟು FC2. ಯಾರ ಬೆಳೆಗಾರನ ಕೇಳಿ ನೀವು, ರೇಷ್ಮೆ ಬೆಳೆಗಾರನ, ಅವರು FC1 FC2ನೇ ಹೇಳ್ತಾರೆ, ತುಂಬ ಫೇಮಸ್ ಅಂತ. ಅದಲ್ಲದೆ ಮುಂಚಿತವಾಗಿ ಸಿಂಗಲ್ ಹೈಬ್ರಿಡ್ ಅಂತ ಹೇಳಿ ತುಂಬ ಫೇಮಸ್ ಇತ್ತು. ಅಂದರೆ CSR2 ಇಂಟು CSR4 ಇದು ಬಂದು ನಮ್ಮ ಬೈವೋಲ್ಟೈನ್ ಅಂದರೆ ಬಿಳಿಗೂಡಂದು ಏನಂತ ಹೇಳ್ತೀವಿ ಅದರಲ್ಲಿ. ಇದರಲ್ಲಿ ನಮಗೇನು ಇಳುವರಿದು ಸಮಸ್ಯೆ ಇತ್ತು ಏನಿತ್ತು ಅಂತೇನಿಲ್ಲ. ಎಲ್ಲ ರೈತರು ಬಹಳ ಸಂತೋಷವಾಗಿದ್ದರು, ಈ ಬೆಳೆಯಲ್ಲಿ ಏನೂ ತೊಂದರೆ ಇರಲಿಲ್ಲ. ಆದರೆ ಈಗ ಒಂದು ಸಿಂಗಲ್ ಹೈಬ್ರಿಡಲ್ಲಿ 2 ಪೇರೆಂಟ್ಸ್ ಇರ್ತಾರೆ, ಅಂದರೆ 2 ತಳಿಗಳಿರುತ್ತೆ. ಒಂದು ಓವಲ್ ತಳಿ ಆಗ್ಬೋದು, ಒಂದು ಡಂಬಲ್ ತಳಿ ಆಗ್ಬೋದು. ಸೊ ಈಗ ಒಂದು ಓವಲ್ ತಳಿ, ಒಂದು ಡಂಬಲ್ ತಳಿ ನಿಮಗೆ ಹತ್ತತ್ರ 100 ಮೊಟ್ಟೆಗೆ 70ರಿಂದ 75 kg ಇಳುವರಿ ಕೊಡ್ತಾ ಇದೆ. ಹಾಗಾಗಿ ಇದರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತೆಲ್ಲ ನಾವು ಹಾಗೆ ಸಂಶೋಧನೆ ನಡೆಸ್ಕೊತಾ ಹೋದ್ವಿ. ಸಮಸ್ಯೆ ಆ ಮಟ್ಟಕ್ಕೇನಿಲ್ಲ, ಆದರೆ ಇದನ್ನಿನ್ನೂ ನಾವು ಇಂಪ್ರೂವ್ ಮಾಡ್ಬೋದು, ಸುಧಾರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಡಬಲ್ ಹೈಬ್ರಿಡನ್ನು ಅಭಿವೃದ್ಧಿಪಡಿಸಿದ್ದು. ಸಿಂಗಲ್ ಹೈಬ್ರಿಡ್ 2 ಪೇರೆಂಟ್ಸ್ ಇತ್ತು ಅನ್ನೋದಾದರೆ, ಡಬಲ್ ಹೈಬ್ರಿಡ್ನಲ್ಲಿ 4 ಪೇರೆಂಟ್ಸ್ ಇರುತ್ತೆ. ಅಂದರೆ ಇಲ್ಲಿ ಮಧ್ಯ ಒಂದು ಸ್ಟೆಪ್ಪು ಫೌಂಡೇಶನ್ ಕ್ರಾಸ್ ಅಂತ ಹೇಳಿ ಮಾಡ್ತೀವಿ. ಅದರಲ್ಲಿ FC1 ಅಂತ ಹೇಳ್ತೀವಲ್ಲ, FC ಅಂದರೆ ಫೌಂಡೇಶನ್ ಕ್ರಾಸ್, FC1 ಇಂಟು FC2 ಅಂದರೆ ಮೊಟ್ಟೆ ಆಕಾರದ ಗೂಡಿಗೆ ಒಂದು ಫೌಂಡೇಶನ್ ಮಾಡ್ಕೊತೀವಿ, ಡಂಬಲ್ ಆಕಾರದ ಗೂಡಿಗೆ ಒಂದು ಸೆಪ್ರೇಟ್ ಫೌಂಡೇಶನ್ ಮಾಡ್ಕೊಂಡಿದ್ದೀವಿ. ಇದನ್ನು ಕ್ರಾಸ್ ಮಾಡ್ತೀವಿ. ಈಗ ಏನು ಅದರಿಂದ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ನೀವು ಕೇಳೋದಾದರೆ, ಪೇರೆಂಟಲ್ ತಳಿಗಳಲ್ಲಿ ರೋಗಗಳು ಬರೋವಂಥ ಸೂಕ್ಷ್ಮಾಣು ಸ್ವಲ್ಪ ಹೆಚ್ಚಿರಬಹುದು ಅಂತ ನಾವು ತಿಳ್ಕೊತೀವಿ. ಅಂದರೆ ಕಾಲಕ್ರಮೇಣ ಇದರ ಒಂದು ಹೈಬ್ರಿಡ್ ವಿಗರ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಬರ್ಬೋದು ಇಷ್ಟು ವರ್ಷದ ನಂತರ ಅಂತ ಒಂದು ಅಂದಾಜಿನಲ್ಲಿ. ಈ ಡಬಲ್ ಹೈಬ್ರಿಡ್ನಲ್ಲಿ 4 ಪೇರೆಂಟ್ ಇರುತ್ತೆ, 4 ತಳಿಗಳಿದ್ದು ಅದರಲ್ಲಿ ಈ ರೋಗ ಬರೋವಂಥ ಸೂಕ್ಷ್ಮಾಣುಗಳು ತುಂಬ ಕಡಿಮೆ ಇರುತ್ತೆ. ಹಾಗಾಗೇ ಈಗ ನಾವು ನೋಡ್ತಾ ಇರುವಂಥ FC1 ಇಂಟು FC2 ನಾವು ಯಾವ ರೇಷ್ಮೆ ಬೆಳೆಗಾರರಲ್ಲೂ ಕೇಳಿದ್ರು ಈ ಥರ ಬೆಳೆ ನಾಶ ಆಗಿದೆ ಅಥವಾ ಬೆಳೆ ಕಳಪೆ ಆಯಿತು ಅಂತ ಒಂದು ಎಲ್ಲೂ ನಮಗೆ ಅಷ್ಟಾಗಿ ಕಂಡು ಬಂದಿಲ್ಲ. ಸೊ ಈ ಡಬಲ್ ಹೈಬ್ರಿಡ್ನಲ್ಲಿ ಬಹಳ ಅನುಕೂಲಗಳಿದ್ದಾವೆ. ಇದು ಒಂದು ಅನುಕೂಲ, ಏನು ರೋಗಗಳು ಬರದೇ ಇರೋವಂಥದ್ದು. ಎರಡನೇದಾಗಿ ಈ ಫೌಂಡೇಶನ್ ಕ್ರಾಸ್ ಅಂತ ಏನು ಹೇಳಿದೆ ಅದು ಬಹಳ ಬಲವಾಗಿರುತ್ತೆ, ಅಂದರೆ ಅಷ್ಟು ಈಸಿ ಇಲ್ಲ. ಈಗ ಒಂದು ಹೈಬ್ರಿಡ್ ನಿಮಗೆ 70ರಿಂದ 75 kgವರೆಗೂ ಕೊಡ್ತಾ ಇದೆ ಅಂದರೆ, ಈ ಡಬಲ್ ಹೈಬ್ರಿಡ್ನಲ್ಲಿ ಹತ್ತತ್ರ ನೀವು 80 kg ನೋಡ್ಬೋದು, 90 kg ನೋಡ್ಬೋದು. ನಮ್ಮಲ್ಲಿ ಕೆಲವು ರೈತರಿದ್ದಾರೆ 100 ಮೊಟ್ಟೆಗೆ 103 kg ತೆಗೆದಿರುವಂಥವ್ರು ಕೂಡ ಇದ್ದಾರೆ. ಅಂದರೆ ಇದು ಬಹಳ ಅಭಿವೃದ್ಧಿ ಹೊಂದಿರುವಂಥ ಒಂದು ಡಬಲ್ ಹೈಬ್ರಿಡ್. ನೀವು ಎಲ್ಲರಿಗೂ ಗೊತ್ತಿದೆ, ಇದಕ್ಕೆ ಕೃಷ್ಣರಾಜ ಅಂತ ಹೆಸರು ಹೇಳ್ತೀವಿ. ಕೃಷ್ಣರಾಜ ಒಡೆಯರವರು ಹೇಗೆ ನಮ್ಮ ಸಾಮ್ರಾಜ್ಯನ ಆಳಿ ಬಹಳ ಹೆಸರುವಾಸಿಕೆಯಾಗಿದೆ, ಎಲ್ಲೆಲ್ಲೋ ಅವರಿದ್ದಾರೆ, ಅದೇ ರೀತಿ ಈ ನಮ್ಮ ಡಬಲ್ ಹೈಬ್ರಿಡ್ ಕೃಷ್ಣರಾಜನು ಅಷ್ಟೇ ಹೆಸರುವಾಸಿಕೆಯನ್ನು ಪಡೆದಿದೆ. ಹೌದು ಸರ್, ಇದಕ್ಕೆ ನಾವು ಕಾಮನ್ ನೇಮ್ ಬಂದು ಕೃಷ್ಣರಾಜ ಅಂತ ಇಟ್ಟಿದ್ದೀವಿ. ಯಾಕೆಂದರೆ ಇದು ಹಾಗೆ ನಮ್ಮ ರೇಷ್ಮೆ ಬೆಳೆಗಾರನು ಕೂಡ ಅದು ಅಷ್ಟೇ ಚೆನ್ನಾಗಿ ಆಳ್ಕೊತಾ ಇದೆ ಅಂತಲೇ ಹೇಳ್ಬೋದು. ತಳಿಗಳ ಬಗ್ಗೆ ಒಂಚೂರು, ಆರಂಭದಲ್ಲಿ ಯಾವ ತಳಿ ನಾವು ಬೆಳೀತಾ ಇದ್ವಿ,
ಆಮೇಲೆ ಆ ತಳಿಯ ಅಭಿವೃದ್ಧಿ ಹೇಗೆ ಸಾಗಿ ಬಂತು Okay. ಅದನ್ನೊಂದು ಕಥನದ ರೀತಿ ಹೇಳ್ತೀನಿ. ಹೇಳಕ್ ಸಾಧ್ಯವೇ? ಹೌದು ಹೌದು. ಮುಂಚಿತವಾಗಿ ಎಲ್ಲರೂ NB42 ಅಂತ ಬೆಳೀತಿದ್ರು. ಈ CSR ಹೈಬ್ರಿಡ್ಸ್ ಬರೋಕ್ಕೂ ಮುಂಚೆ NB42 ಅಂದರೆ ನ್ಯೂ ಬೈ ವೋಲ್ಟೈನ್ ವೆರೈಟಿ, NB4D2 ಡಂಬಲ್ ವೆರೈಟಿ, ಅದನ್ನು NB18 ಜೊತೆ ಕ್ರಾಸ್ ಮಾಡ್ತಿದ್ರು. ಅಂದರೆ ಇದು ಕೂಡ ಚೆನ್ನಾಗಿ ಬರ್ತಿತ್ತು. ಆದರೆ ಮೇನ್ ಸಮಸ್ಯೆ ಏನಾಯಿತು ಅಂದರೆ ರೇಷ್ಮೆಯ ಕ್ವಾಲಿಟಿ ಅಂತ ಏನು ಹೇಳ್ತೀವಿ, ಅಂದರೆ ಫೈಬರ್ ಕ್ವಾಲಿಟಿ, ನೂಲಿನ ಗುಣಮಟ್ಟ ಅಷ್ಟು ಚೆನ್ನಾಗಿರಲಿಲ್ಲ. ಅದು ನಮಗೆ ಗ್ರೇಡಿಂಗ್ ಕೊಟ್ಟರೆ 2Aವರೆಗೂ ರೀಚ್ ಆಗ್ತಿದ್ದಿದೆ ಬಹಳ ಹೆಚ್ಚು. ಈ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಒಂದಿದೆ ಸರ್, ಗ್ರೇಡಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ಟ್ಯಾಂಡರ್ಡ್ಸ್ ಹೇಗಿರುತ್ತೆ ಅಂದರೆ ನಮ್ಮ ಇಂಡಿಯನ್ ರೇಷ್ಮೆ, ಭಾರತೀಯ ರೇಷ್ಮೆಗೆ 3A ಇಂದ 4A ಗ್ರೇಡಿಂಗ್ವರೆಗೂ ಸಿಗ್ತಾ ಇದೆ. ಅದೇ ಈಗ ನಾವು ನೋಡೋ ಪ್ರಕಾರ ಚೈನಾ ಈಗ ಎಲ್ಲ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಏನಕ್ಕೆ ಅಂದರೆ ಅವ್ರದ್ದು ಇಂಟರ್ನ್ಯಾಷನಲ್ ಗ್ರೇಡಿಂಗಲ್ಲಿ ಚೈನೀಸ್ ಸಿಲ್ಕ್ಗೆ 5A ಇಂದ 6A ಗ್ರೇಡಿಂಗ್ವರೆಗೂ ಸಿಗ್ತಾ ಇದೆ. ಸೊ ಈ ಒಂದು ಗ್ರೇಡಿಂಗ್ ಗುಣಮಟ್ಟ ಒಂದು ಡಿಫ್ರೆನ್ಸ್ ಇದೆ. ಸೊ ಫಸ್ಟು NB42 ಮತ್ತು NB18 ಅಂತ ಏನು ಹೇಳಿದೆ, ಅದರಲ್ಲಿ ನಮಗೆ ಗುಣಮಟ್ಟದ ನೂಲು ಸಿಗ್ತಿರ್ಲಿಲ್ಲ. ಅದನ್ನ ಯಾರು ಅಭಿವೃದ್ಧಿ ಪಡಿಸಿದ್ ಮೇಡಮ್? NB4D2 ಅಂತ ಏನು ಹೇಳಿದ್ರಲ್ಲ, ಅದು ತುಂಬಾ ಹಳೆ ತಳಿ. ಹೌದು, ತುಂಬಾ ಹಳೆ ತಳಿ ಸರ್. ಹೌದು, ಹಿಂದಿಂದಲೂ ಹಿಂದಿಂದನೂ ಇದೆ. ಅಂದರೆ ಅದನ್ನು ಇಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಗಳೇ ಬೆಳೆತಿದ್ರು ಅಂತಲೇ ನಾನು ಹೇಳ್ತೀನಿ. ಇದಾದ ನಂತರ ಏನಾಯಿತು ಅಂದರೆ ನಮಗೆ ಇಲ್ಲಿ ಜಪಾನೀಸ್ ಟೀಮು ಬಂತು ಮೈಸೂರಿಗೆ, CSRTM ಮೈಸೂರಿನಲ್ಲಿ ಸಂಶೋಧನೆ ಮುನ್ನಡೆಸ್ಕೊತ ಹೋಗ್ತಾ ಅಲ್ಲಿ ಅವ್ರು ತಂದಿದ್ದಂಥ ಕೆಲವೊಂದು ತಳಿಗಳನ್ನ ನಮ್ಮ ಭಾರತೀಯ ತಳಿಗಳ ಜೊತೆ ಕ್ರಾಸಸ್ ಮಾಡಿ ಸೆಪ್ರೇಟ್ ಲೈನ್ಸ್ಗಳನ್ನ, ರೇಸಸ್ಗಳನ್ನ ಡೆವಲಪ್ ಮಾಡೋರು. ಆ ರೇಸಸ್ಗಳೇ ಈ CSR ರೇಸಸ್ಗಳು. CSR ಅಂದರೆ ಸೆಂಟ್ರಲ್ ಸಿರಿಕಲ್ಚರಲ್ ರಿಸರ್ಚ್ ಅಂತ ನಮ್ಮ ಸಂಸ್ಥೆಯ ಹೆಸರಿನ ಇಟ್ಟಿದ್ದಾರೆ. ಇದರಲ್ಲಿ ಸುಮಾರು ಒಂದು 200ರಿಂದ 250 ಕಾಂಬಿನೇಷನ್ವರೆಗೂ ಮಾಡಿದ್ರು. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ನಾವು ತಗೊಳ್ಳೋವಂಥದ್ದಾದರೆ CSR2. ಇದು ಒಂದು ಓವಲ್ ಆಕಾರದ್ದು, ಅಂದರೆ ಮೊಟ್ಟೆ ಆಕಾರದ ಗೂಡು. ನೂಲಿನ ಪ್ರತಿಯೊಂದು ಗುಣ ಕೂಡ ಬಹಳ ಚೆನ್ನಾಗಿದೆ. ಈಗ ನಾವು ಒಂದು ಗೂಡು ಎಷ್ಟು ಉದ್ದನೆಯ ನೂಲನ್ನ ತೆಗಿಬೋದು ಅನ್ನೋದಾದರೆ, ಒಂದೀಗ ನಾವು ಹೇಳ್ತೀವಲ್ಲ, ತುಂಬ ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಡಬೇಕು ಅನ್ನೋದಾದರೆ ನಾವು ತಗೊಳ್ಳೋದಾದ್ರೆ CSR2, ಯಾಕಂದರೆ ಇದು 1200 ಮೀಟರ್ವರೆಗೂ ಸಿಗುತ್ತೆ. ನಮ್ಮಲ್ಲಿ ಒಂದು ತಳಿ ಇದೆ CSR JPN7 ಅಂತ ಹೇಳಿಬಿಟ್ಟು, ಅದರದ್ದು ಒಂದು ಹೈಬ್ರಿಡ್ ಕೂಡ ಇದೆ. ಅದರಲ್ಲಿ ನಮಗೆ ರೇಷ್ಮೆ ನೂಲಿನ ಉದ್ದನೆ ಅಳತೆ 1500 ಮೀಟರ್ವರೆಗೂ ಬರುತ್ತೆ. ಸೊ ಅದನ್ನು ತಿಂಡಿನಿಯರ್ ಹೈಬ್ರಿಡ್ ಅಂತಾನೆ ಹೇಳ್ತೀವಿ. 1.5 ಕಿಲೋಮೀಟರ್ ಅದು ಒಂದು ದಾರ. ಈಗಂದರೆ ನಾವು ಈ ಗುಣಲಕ್ಷಣಗಳನ್ನ ನೋಡ್ಕೊಂಡು ಹೋಗೋದಾದರೆ, ಒಂದು ರೇಷ್ಮೆ ನೂಲು ತುಂಬ ಚೆನ್ನಾಗಿದೆ ಅನ್ನೋದಾದರೆ ಅದರಲ್ಲಿ ಈ ಬ್ರೇಕಬಲ್, ನಾನ್ ಬ್ರೇಕಬಲ್ ಫಿಲಮೆಂಟ್ ಲೆಂತ್ ಅಂತ ಹೇಳ್ತೀವಿ. ಈ ನಮ್ಮ ಬೈವೋಲ್ಟೆನ್ನಲ್ಲಿ ನಾನ್ ಬ್ರೇಕಬಲ್ ಫಿಲಮೆಂಟ್ ಲೆಂತ್ ತುಂಬ ಕಡಿಮೆ, ಅಂದರೆ ಸರಿ ಸಮಾನವಾಗಿ ಬರ್ತಾನೆ ಇರುತ್ತೆ ನೂಲು, ಅಷ್ಟು ಈಸಿಯಾಗಿ ಅದು ಕತ್ತರಿಸ್ಕೊಳ್ಳಲ್ಲ. ಆದರೆ ಕ್ರಾಸ್ ಬ್ರೀಡಲ್ಲಿ ಅಥವಾ ನಾವು ಈ ಪ್ಯೂರ್ ಮೈಸೂರಲ್ಲಿ ಏನು ಹೇಳ್ತೀವಿ, ಈ ಒಂದು ಫಿಲಮೆಂಟ್ ಕ್ಯಾರೆಕ್ಟರ್ ತುಂಬ ಕಡಿಮೆ ಇದೆ. ಡಾಕ್ಟ್ರೆ, ಈ ಹಳದಿಗೂಡು ಬಿಳಿಗೂಡು ಅಂತಾರಲ್ಲ, ಅದೇನು? ಹಳದಿ ಬೀಡು ಅಂದರೆ ಇದು ಮಲ್ಟಿವೋಲ್ಟೈನ್ ಬೇಸ್ಡ್ ಸರ್. ಈ ಬೈವೋಲ್ಟೈನ್, ಮಲ್ಟಿವೋಲ್ಟೈನ್ ಅಂತ ಹೇಳ್ತೀವಿ. ಬೈವೋಲ್ಟೈನ್ ಅಂದರೆ ಒಂದು ವರ್ಷದಲ್ಲಿ ನಾವು 2 ಸಂತತಿಗಳನ್ನ ನೋಡ್ಬೋದು. ಅಂದರೆ ಸಾಮಾನ್ಯವಾಗಿ ನ್ಯಾಚುರಲ್ ಕಂಡೀಷನಲ್ಲಿ ನೋಡೋದಾದರೆ ಒಂದು ವರ್ಷದಲ್ಲಿ ನಾವು 2 ರೇರಿಂಗ್ ಮಾಡ್ಬೋದು. ಈ ಬಯೋಲ್ಟೈನ್ ಏನಾಗುತ್ತೆ, ಹೈಬರ್ನೇಷನ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಅಂದರೆ ಅದು ರೆಸ್ಟಿಂಗ್ ಫೇಸ್ ಅಂತ ಹೇಳ್ತೀವಿ. ಅದು ರೆಸ್ಟಿಂಗ್ ಫೇಸ್ ಬಂದು ಹೈಬರ್ನೇಷನ್ ಲೇಯರ್ ಬಂದು ಕವಚ ಥರ ಬಡ್ಕೊಳ್ಳುತ್ತೆ. ಮತ್ತು ಯಾವಾಗ ನಮಗೆ ವಾತಾವರಣ ಅದಕ್ಕೆ ಅನುಕೂಲ ಆಗುತ್ತೆ ಆ ಟೈಮ್ನಲ್ಲಿ ಅದು ಹ್ಯಾಚಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಮಲ್ಟಿವೋಲ್ಟೈನ್ ಅನ್ನೋದಾದರೆ ನಮಗೆ ಒಂದು ವರ್ಷದಲ್ಲಿ 2ಕ್ಕಿಂತ ಜಾಸ್ತಿ, 3 ಆಗ್ಬೋದು, 4 ಆಗ್ಬೋದು, ಅದು ರೇಸ್ ಮೇಲೆ ಡಿಪೆಂಡ್ ಆಗಿ ಅಷ್ಟು ಸಂತತಿಗಳನ್ನ ಅದು ಪೂರ್ಣಗೊಳಿಸ್ಬೋದು. ಈಗ ಒಂದು ಮಲ್ಟಿವೋಲ್ಟೈನನ್ನು ಒಂದು ಬೈವೋಲ್ಟೈನನ್ನು ಕ್ರಾಸ್ ಮಾಡಿದ್ರೆ ಸಿಗುವಂಥದ್ದೇ ನಮಗೆ ಕ್ರಾಸ್ ಬ್ರೀಡ್, ಅಂದರೆ ಮಿಶ್ರ ತಳಿ ಅಂತ ಹೇಳ್ತೀವಿ. ಸೊ ಇದು ಹಳದಿ ಬಣ್ಣದ ಗೂಡು. ಇದರಲ್ಲಿ ತುಂಬ ಪ್ರಸಿದ್ಧವಾದದ್ದು ಅಂದರೆ ನಮ್ಮ ಪ್ಯೂರ್ ಮೈಸೂರು, ಇದೇ ಹಳದಿ ಗೂಡು. ಇದನ್ನು ಪ್ಯೂರ್ ಮೈಸೂರನ್ನ ಒಂದು ಬೈವೋಲ್ಟೈನ್ ಜೊತೆ ಕ್ರಾಸ್ ಮಾಡಿ ಈಗ ಎಲ್ಲರೂ ಭಾರತದಲ್ಲೇ ನೋಡೋದಾದ್ರೆ ನಮಗೆ 70% ಇನ್ನೂ CBನೇ ಮಾಡ್ತಾ ಇದ್ದಾರೆ. ಅದರಲ್ಲಿ ತುಂಬ ಫೇಮಸ್ ಅಂದರೆ ನಮ್ಮ ಕೋಲಾರ್ ಗೋಲ್ಡ್ PM×CSR2. ಅದು ಬಿಟ್ಟರೆ ವೆಸ್ಟ್ ಬೆಂಗಾಲ್ ಸೈಡ್ ನಾವು ನೋಡೋಗೋದಾದರೆ ಅಲ್ಲಿ ನಿಸ್ತರಿ ಇಂಟು SK6 SK7 ಅಂತ ಹೇಳ್ತೀವಿ. ಅಲ್ಲಿ ನಿಸ್ತರಿ ಬಂದು ನಿಮಗೆ ಆರೆಂಜ್ ಬಣ್ಣದ್ದು, SK6 SK7 ಬಂದು ಬೈವೋಲ್ಟೈನ್ ಬಿಳಿಗೂಡು. ಈ ಕ್ರಾಸ್ ಬ್ರೀಡು ವೆಸ್ಟ್ ಬೆಂಗಾಲ್ ಸೈಡ್ ಫೇಮಸ್ಸು. ನಮ್ಮ ಸೌತಲ್ಲಿ ನಮಗೆ PM×CSR2ನೇ ತುಂಬ ಫೇಮಸ್, ಕೋಲಾರ್ ಗೋಲ್ಡು. ಅದಲ್ಲದೆ ಇವಾಗ ಒಂದು ಹೊಸದು ಮಿಶ್ರತಳಿನ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಾಗಿದೆ. ಇದರ ಹೆಸರು ಬಂದು ಕಾವೇರಿ ಗೋಲ್ಡ್ ಅಂತೇಳಿ, MV1/S8. ಏನಿದ್ರದ್ದು ವಿಶೇಷತೆ ಅನ್ನೋದಾದ್ರೆ ಮಲ್ಟಿವೋಲ್ಟೈನ್ 1 ಅನ್ನೋದು ಇದು ಒಂದು ಇಂಪ್ರೂವ್ಡ್ ವೆರೈಟಿ, ಇದು ಸುಧಾರಿತ ತಳಿ. ಇದರಲ್ಲಿ ಮಲ್ಟಿವೋಲ್ಟೈನಲ್ಲಿ S8 ಬಂದು ಇದು ಕೂಡ ಒಂದು ಸುಧಾರಿತ. ಯಾವುದಕ್ಕೆ ಅಂದರೆ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ S8 ತಳಿಯಲ್ಲಿ. ಸೊ ಈ MV1 ಆಲ್ರೆಡಿ ತುಂಬ ಚೆನ್ನಾಗಿದೆ. ಅದಕ್ಕೆ ಈ S8 ತಳಿ ಜೊತೆ ಕ್ರಾಸ್ ಮಾಡಿ ನಾವು ಈಗ ಹೊಸದಾಗಿ ಅಭಿವೃದ್ಧಿಪಡಿಸಿರೋದೆ ಕಾವೇರಿ ಗೋಲ್ಡ್. ಇದರಲ್ಲಿ ಪ್ರಥಮ ಬಾರಿಗೆ ನಮಗೆ CBನಲ್ಲಿ ಗ್ರೇಡಿಂಗ್ ಸಿಕ್ಕಿರೋವಂಥ ಒಂದು ಮಿಶ್ರ ತಳಿ ಇದು. ಇದರಲ್ಲಿ A ಇಂದ 2A ಗ್ರೇಡ್ವರೆಗೂ ನಮಗೆ ಸಿಲ್ಕಲ್ಲಿ
ಗ್ರೇಡಿಂಗ್ ಸಿಗ್ತಾ ಇದೆ. ಅಂದ್ರೆ ಕೋಲಾರ್ ಗೋಲ್ಡ್ಗೆ ಪ್ರತಿಸ್ಪರ್ಧಿಯಾಗಿ ಇದು ಅಭಿವೃದ್ಧಿ ಪಡಿಸಿರೋದು. ಹೌದು, ಹೇಗಂದ್ರೆ ಈಗ ನಾವು ನೋಡ್ದಂಗೆ ಎಲ್ಲೋದ್ರೂ ಸಿಬಿನಲ್ಲಿ ಬರೀ ಕೋಲಾರ್ ಗೋಲ್ಡ್ ಅಂತಾನೆ ಇದೆ. ಎಲ್ಲ ರೈತರು ನಮ್ಮನ್ನ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ, ಏನು ಈ ವಿಜ್ಞಾನಿಗಳು ಯಾವುದೊಂದು ಹೊಸದಾಗಿ ಅಭಿವೃದ್ಧಿ ಪಡಿಸ್ತಾ ಇಲ್ವಾ, ಏನಾಗಿದೆ ಅಂತ. ಅದಕ್ಕೆ ಇದು ಉತ್ತರ. ನಮ್ಮಲ್ಲಿ ಇರುವಂಥ ಕಾವೇರಿ ಗೋಲ್ಡ್ PM × CSR 2ನ ರೀಪ್ಲೇಸ್ ಮಾಡೋಕ್ಕಾಗದೇ ಹೋದ್ರೂ ಅದ್ರ ಜೊತೆ ಕಾಂಪಿಟೇಷನ್ಗಂತೂ ನಿಲ್ಲುತ್ತೆ. ಅಂದರೆ ಈಗಲೂ ಕ್ರಾಸ್ ಬ್ರೀಡನ್ನು ಜನ ಯಾಕೆ ಬೆಳೀತಾ ಇದ್ದಾರೆ? ಹೌದು, ತುಂಬ ಪ್ರಮುಖವಾದ ಕಾರಣಗಳಿದ್ದಾವೆ. ಈಗ ಹೇಗೆ ಅಂದರೆ ಎಷ್ಟೋ ಜನ ಈಗ 30-35 ವರ್ಷದಿಂದ ಅವರು ರೇಷ್ಮೆ ಸಾಕಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಯಾವತ್ತೂ ಏನು ತೊಂದರೆ ಅನಿಸಿಲ್ಲ. ಆದರೆ ಈಗ ಸ್ವಲ್ಪ ಜನ, ಈಗ ನಾನು ಹೇಳಿದೆ 30% ಬೈವೋಲ್ಟೈನ್ ಮಾಡ್ತಿದ್ದಾರೆ ಅಂತ. ನಮ್ಮ ಈ ಭಾರತ ಸರ್ಕಾರದ ಬೈವೋಲ್ಟೈನ್ ಪ್ರಮೋಷನ್ ಪ್ರೋಗ್ರಾಮ್ ಅಂತಲೇ ಇದೆ. ಅದರಲ್ಲಿ ನಾವು ಎಲ್ಲ ರೈತರಿಗೂ ಬೈವೋಲ್ಟೈನ್ ಬೆಳೆನೇ ಮಾಡಬೇಕು ಅಂತೇಳಿ ನಾವು ಪ್ರೋತ್ಸಾಹಿಸ್ತಾ ಇದ್ದೀವಿ. ಈಗ ನೀವು ಕೇಳಿದ್ರಿ ಯಾಕೆ ಈ CBನೇ ಮಾಡ್ತಾ ಇದ್ದಾರೆ ಅಂತ. CBನಲ್ಲಿ ಗೂಡಿನ ಗುಣಮಟ್ಟ ತುಂಬ ಚೆನ್ನಾಗಿಲ್ಲದೆ ಇರ್ಬೋದು ಬೈವೋಲ್ಟೈನ್ ಕಂಪೇರ್ ಮಾಡಿಕೊಂಡ್ರೆ, ಎಲ್ಲ ಒಂದು ಕ್ಯಾರೆಕ್ಟರಲ್ಲೂ ಚೆನ್ನಾಗಿದೆ. ಆದರೆ ಈ ಕ್ರಾಪ್ ಹೋಯ್ತು ಅನ್ನೋ ಒಂದು ಸಿಚುವೇಶನ್ ಯಾವತ್ತೂ ಬಂದಿಲ್ಲ. ಯಾಕೆಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚು. ಪರ್ಟಿಕ್ಯುಲರ್ಲಿ ಈ ನಮ್ಮ ಮಲ್ಟಿ ವೋಲ್ಟೈನ್ ತಳಿನಲ್ಲಿ ಪ್ಯೂರ್ ಮೈಸೂರು ಅಂತ ಹೇಳ್ತೀವಿ, ಇದು ಒಂಥರ ನಾಟಿ ತಳಿ ಇದ್ದಂಗೆ. ಈ ಬೈವೋಲ್ಟೈನ್ಗಳು ಹೇಗೆ ಅಂದರೆ ಡೆವಲಪ್ಡ್ ರೇಸಸ್ ಅಲ್ವಾ, ಇದೊಂದು ಸ್ವಲ್ಪ ಈ ಸಿಟಿ ತಳಿಗಳು ಅಂತ ಹೇಳ್ಕೊತೀವಲ್ವ, ಆ ಥರ ಡೆವಲಪ್ಡ್ ರೇಸಸ್. ಪ್ಯೂರ್ ಮೈಸೂರು ನಾಟಿ ತಳಿ ಅದು ಹೇಗೆ ಅಂದರೆ, ನೀವು ನೋಡಿರ್ತೀರ ರೇಷ್ಮೆ ಬೆಳೆಗಾರರು ಈಗ ಸಾಕಾಣಿಕೆ ಮನೆ ಇಲ್ಲ ಅನ್ನೋದಾದರೂ ಮನೆ ಅಂಗಳದಲ್ಲೇ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅವ್ರು ರೇರಿಂಗ್ ಮಾಡ್ತಿರ್ತಾರೆ. ಈಗ ನಾವು ಇಷ್ಟೆಲ್ಲ ಹೇಳ್ತೀವಿ ಸಾಕಾಣಿಕೆ ಮನೆಯೇ ಇರಬೇಕು ಅಂತೇಳಿ, ಆದರೂ ಅವ್ರಿಗೆ ಬೆಳೆ ತುಂಬ ಚೆನ್ನಾಗೇ ಬರ್ತಾಯಿದೆ. ಯಾಕೆಂದರೆ ಈ ತಳಿನಿಂದ ಬಂದಿರುವಂಥ ಈ ಕ್ರಾಸ್ ಬ್ರೀಡಲ್ಲಿ ರೋಗ ನಿರೋಧಕ ಶಕ್ತಿ ಬಹಳ ಹೆಚ್ಚು. ಅಲ್ಲ, ಆದರೆ ಅಂತಿಮವಾಗಿ ಗೂಡಿನ ಬೆಲೆ ನಿರ್ಧಾರ ಆಗೋದು ದಾರದ ಗುಣಮಟ್ಟದಿಂದ ತಾನೆ. ಹೌದು, ಹುಳುಗೆಷ್ಟು ರೋಗ ನಿರೋಧಕ ಶಕ್ತಿ ಇದೆ ಅನ್ನೋದ್ರ ಮೇಲೆ ಅಲ್ವಲ್ಲ. ಹೌದು, ಈಗ 100 ಮೊಟ್ಟೆಗೆ ನಿಮಗೆ 35-40 kg ಬರ್ತಿದ್ದಂಥ ಸಮಯನೂ ಇತ್ತು, ಆವಾಗಲೂ ಇದು ಮಾಡ್ತಿದ್ರು. ಈಗ ಅದೇ CBನಲ್ಲಿ ಇವಾಗ 100 ಮೊಟ್ಟೆಗೆ 70 kg 80 kgನೂ ಬರ್ತಾ ಇದೆ. ಆದರೆ ನಮ್ಮ ಬಯೋಲ್ಟೈಲ್ ನಾನು ಈಗಾಗಲೇ ಹೇಳಿದೆ ನಿಮಗೆ 100ಕ್ಕೆ 100 ಬರೋ ಚಾನ್ಸೂ ತುಂಬ ಇದೆ. ಹೇಗೆ ಅಂದರೆ ನಾವು ಕೊಟ್ಟಿರೋ ಒಂದು ತಾಂತ್ರಿಕತೆಗಳನ್ನ ರೈತರು ಕ್ರಮವಾಗಿ ಅನುಸರಿಸ್ಕೊಂಡ್ರೆ ಅವ್ರಿಗೆ 100ಕ್ಕೆ 100 ಮೊಟ್ಟೆ ಬರೋವಂಥ ಚಾನ್ಸಸ್ಸೂ ತುಂಬ ಇದೆ. ನಮ್ಮಲ್ಲಿ ಬಹಳ ಉದಾಹರಣೆಗಳಿದ್ದಾವೆ ಸರ್ ಆ ಥರ ಬಂದಿರೋರು. ಈಗ ನೀವು ಕೇಳಿದ್ರಿ ಏನಕ್ಕೆ ಅದೇ ಜಾಸ್ತಿ ಅಂತ, ನಾನು ಹೇಳ್ತೀನಿ ಕೇಳಿ. ಈಗ ನಾನು ಹೇಳಿದೆ ನೂಲಿನ ಉದ್ದಳತೆ ಒಂದು ಗೂಡಿಗೆ ನಮಗೆ 1200 ಮೀಟರ್ ಅಂತ ಹೇಳಿದ್ವಿ ಯಾವುದರಲ್ಲಿ, ಬೈವೋಲ್ಟೈನಲ್ಲಿ. ಅದೇ ನಿಮಗೆ ಕ್ರಾಸ್ ಬ್ರೀಡ್ ತೊಗೊಳ್ಳೋದಾದರೆ ಅದರಲ್ಲಿ ನಿಮ್ಗೆ ಹಬ್ಬ ಅಂದರೆ 650ರಿಂದ 700 ಸಿಗ್ಬೋದು, ಇಲ್ಲ ತುಂಬ ಚೆನ್ನಾಗಿದೆ ಅಂದರೆ 800ವರೆಗೂ ಹೋಗೋದೇ ತುಂಬ ಹೆಚ್ಚು. ಈಗ ನಾವು ಮಾತಾಡ್ತಿರೋದು ಇಳುವರಿ ಅಂತ. ಇದು ಒಂದು ಗೂಡು ನಿಮಗೆ 800 ಮೀಟ್ರೇ ಸಿಗೋದು, ಇಲ್ಲಿ 1200 ಮೀಟರ್ ಸಿಗುತ್ತೆ. 400 ಮೀಟರ್ ಒಂದು ಗೂಡಿಗೆ ವ್ಯತ್ಯಾಸ ಆಯಿತು ಅಂದರೆ ನಮಗೆ ಸಿಗುವಂಥ ಕಚ್ಚಾ ರೇಷ್ಮೆ 400 ಮೀಟರ್ ಒಂದು ಗೂಡಲ್ಲೇ ನಮಗೆ ಲಾಸ್ ಆಯಿತು. ಅಂದರೆ ಓವರಾಲ್ ಹೇಳಬೇಕು ಅಂದರೆ ಹೆಚ್ಚಿನ ರೇಷ್ಮೆ ನಮಗೆ ಸಿಗೋದು ನಮಗೆ ಬೈವೋಲ್ಟೈನಲ್ಲಿ, ಅದು ಹೆಚ್ಚಿನ ಗುಣಮಟ್ಟದ ರೇಷ್ಮೆ ಸಿಗೋದು ಬೈವೋಲ್ಟೈನಲ್ಲಿ. ಮಾರ್ಕೆಟ್ನಲ್ಲಿ ಪ್ರೈಸ್ ಎಷ್ಟು ಸಿಗುತ್ತೆ, ಬೆಲೆ ಎಷ್ಟು ಬರುತ್ತೆ ಅನ್ನೋದಾದ್ರೂ ಈಗ 1 kgಗೆ ನನಗೆ ಬೈವೋಲ್ಟೈನ್ಗೆ ಆ್ಯಾವ್ರೇಜ್ ತೊಗೊಳ್ಳೋಣ ಶೇಕಡ ನಿಮಗೆ 550ರಿಂದ 600 ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಅದೇ ಮಿಶ್ರತಳಿಗೆ ನಿಮಗೆ ಅಷ್ಟು ಸಿಗೋದಿಲ್ಲ. ಈಗ ಒಂದು ರೇಷ್ಮೆ ಬಿಳಿಗೂಡು ನಮ್ಗೆ ₹1 ಇದ್ದಂಗೆ. ಈಗ 1 kgಗೆ 600 ಗೂಡು ಇರುತ್ತೆ, ಅಂದಾಜು 550ರಿಂದ 600 ಗೂಡು ಇರುತ್ತೆ ಅಂದರೆ ಒಂದು ಹುಳ ಗೂಡು ಕಟ್ಟಲಿಲ್ಲ ಅಂದರೆ ನಮ್ಗೆ ಅಲ್ಲೇ ₹1 ಲಾಸ್ ಆದಂಗೆ ಆಗುತ್ತೆ. ನಾನೊಬ್ಳು ರೈತರಾಗಿದ್ದರೆ ನನಗೆ ₹1 ತುಂಬ ಮುಖ್ಯ. ಈಗ ಒಂದು ದಿನಕ್ಕೆ ನನಗೆ 10 ಹುಳ ಹೋಯಿತು, 20 ದಿನಕ್ಕೆ 10 × 20 ಅಂದರೆ 200 ಹುಳ ಹೋಯಿತು ಅಂದರೆ ₹200 ನನಗೆ ಒಂದು ಬೆಲೆಯಲ್ಲಿ ನನ್ನ ಕಣ್ಮುಂದೆ ಹೋಗೋ ಥರ ಇರುತ್ತೆ. ಇದಕ್ಕೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಯಾವ್ಯಾವ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಳ್ಳಿ. ಈಗ ನಾವು ಹೇಳ್ತೀವಿ ಸೋಂಕು ನಿವಾರಕ ದ್ರವ್ಯಗಳಿರುತ್ತೆ, ಸೋಂಕು ನಿವಾರಕ ಬೆಡ್ ಡಿಸ್ಇನ್ಫೆಕ್ಟೆಂಟ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಕರೆಕ್ಟಾಗಿ ಕ್ರಮವಾಗಿ ಬಳಸ್ಕೊತ ಹೋದರೆ ಈ ಒಂದು ಲಾಸ್ನ ನಾವು ತಡೆಗಟ್ಟಬಹುದು. ಸುಧಾರಿತ ಮಿಶ್ರತಳಿ ಅಂತಲೂ ಇರಬೇಕಲ್ವ ಮೇಡಮ್? ಇಂಪ್ರೂವ್ಡ್ ಕ್ರಾಸ್ ಬ್ರೀಡ್. ಹೌದು ಸರ್. ಮಾಮೂಲಿ ಕ್ರಾಸ್ ಬ್ರೀಡ್ಗೂ ಈ ಸುಧಾರಿತ ಮಿಶ್ರತಳಿಗೂ ಇಲ್ಲ, ಅದರಲ್ಲಿ ಹೇಗೆ ಅಂದರೆ ಈ ಸುಧಾರಿತ ಮಿಶ್ರತಳಿನಲ್ಲಿ ನಾವು ಈಗ ಬಯೋಟೆಕ್ನಾಲಜಿ ಅಪ್ರೋಚ್ ಯೂಸ್ ಮಾಡಿದ್ದೀವಿ. ಏನಂದರೆ ಈ ಮಿಶ್ರತಳಿಗಳಲ್ಲಿ ಹೆಚ್ಚಾಗಿ ಈ ಡಯಾಪಾಸ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಈ ಒಂದು ಡಯಾಪಾಸ್ ಕ್ಯಾರೆಕ್ಟರ್ನ ತಡೆಗಟ್ಟಿ ಅದು ಹೇಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ನಮಗೆ ಈ ಗುಣಮಟ್ಟ ಕೊಡ್ಬೋದು ರೇಷ್ಮೆಗೆ ಅನ್ನೋದಕ್ಕೋಸ್ಕರ ಬೈವೋಲ್ಟೈನ್ ಜೊತೆ ಕ್ರಾಸ್ ಮಾಡೇ ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಟೆಡ್ ರೇಸಸ್ ಅಂತ ಹೇಳ್ತೀವಿ ಮಿಶ್ರತಳಿ, MAS ರೇಸ್ ಅಂತ. ಅದು ಇವಾಗ ನಮಗೆ ಆನ್ ಸ್ಟೇಷನ್ ಟ್ರಯಲ್ ಕಂಪ್ಲೀಟ್ ಆಗಿದೆ, ಆನ್ ಫಾರ್ಮ್ ಟ್ರಯಲ್ ಮಾಡೋದಿದೆ, ಇನ್ನೂ ಅಭಿವೃದ್ಧಿಯ ಒಂದು ಹಂತದಲ್ಲಿದೆ ಸರ್. ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಪ್ರಾಬ್ಲಿ ಇನ್ನೊಂದು 1-2 ವರ್ಷದಲ್ಲಿ ನಾವು ನಿಮಗೆ ಹೆಚ್ಚಾಗಿ ತಿಳಿಸ್ಕೊಡ್ತೀವಿ. ಓಕೆ ಡಾಕ್ಟರ್ ಕುಸುಮ ಅವರೇ, ಈಗ ಮಿಶ್ರತಳಿಗಳಿಗೆ ಬಂದ್ವಿ, ಅದಾದಮೇಲೆ ನಮಗೆ
ಅಭಿವೃದ್ಧಿ ಆಗಿದ್ದು CSR ತಳಿ ಅಂತ ಹೇಳಿದ್ರಿ. ಹೌದು. ಈ CSR ತಳಿನೇ ಚೆನ್ನಾಗಿತ್ತಲ್ವಾ, ಮತ್ತೆ ಯಾಕೆ ಅದನ್ನ ಮುಂದುವರೆದ ಅಭಿವೃದ್ಧಿ ಕ್ರಮಗಳಿಗೆ ಹೋದ್ರಿ? ಹೌದು, ಇವಾಗ ಅಂದರೆ ಇಷ್ಟು ವರ್ಷದವರೆಗೂ ನಮಗೆ ಚೆನ್ನಾಗಿ ಗುಣಮಟ್ಟ ಸಿಗ್ತಾ ಇದೆ. ಆದರೆ ಇವಾಗ ನಾವು ಕಂಡು ಬಂತಿರೋದು ಏನಂದರೆ ಹೆಚ್ಚಾಗಿ ಈ ವಾತಾವರಣದ ಬದಲಾವಣೆಗಳು. ಈಗ ಎಷ್ಟೋ ಕಡೆ ನೋಡ್ತೀವಿ, ಇಲ್ಲಿ ಟೆಂಪ್ರೇಚರ್ ಚೆನ್ನಾಗಿದೆ ಅಂದರೆ ಒಂದು ಕಡೆ ನೋಡೋದು ನಾರ್ತ್ ಕರ್ನಾಟಕ ಅಥವಾ ನಾರ್ತ್ ಇಂಡಿಯಾ ಸೈಡೆಲ್ಲ ನೋಡೋದಾದ್ರೆ ಟೆಂಪ್ರೇಚರ್ ಬಂದು 40 ಡಿಗ್ರಿವರೆಗೂ ಹೋಗ್ತಾ ಇದೆ. ನಮ್ಮ ರೇಷ್ಮೆ ಹುಳುಗಳು ಈ ವಾತಾವರಣ ಬದಲಾವಣೆಗೆ ಬಹಳ ಸೂಕ್ಷ್ಮ ಸರ್. ಈ ವಾತಾವರಣ ಬದಲಾವಣೆಗೆ ಅವು ತಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ. ಹಾಗಾಗಿನೇ ನಮ್ಮ ಸಂಸ್ಥೆಯಿಂದ ಈ ಒಂದು ಟೆಂಪ್ರೇಚರ್ ಟಾಲರೆಂಟ್, ಉಷ್ಣತೆಯನ್ನು ಹೇಗೆ ನಾವು ಸಹಿಸ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಹೆಚ್ಚು ಸಂಶೋಧನೆಯನ್ನು ನಡೆಸಿ ಈಗ ನಮಗೆ ಎಲ್ಲ ಕಾಲಕ್ಕಾಗಿ ಉಷ್ಣ ಸಹಿಷ್ಣು ದ್ವಿಸಂಕರಣ ದ್ವಿತಳಿನ ನಾವು ಅಭಿವೃದ್ಧಿ ಪಡಿಸಿದ್ದೀವಿ. ಅಂದರೆ ಟೆಂಪರೇಚರ್ ಟಾಲರೆಂಟ್ TT21 × TT56 ಅಂತ ನಮ್ಮ ಹತ್ರ ಒಂದು ಡಬಲ್ ಹೈಬ್ರಿಡ್ ಇದೆ. ಇದು ಹೇಗೆ ಅಂದರೆ ಇದು ಬಹಳ ದೃಢವಾದ ಒಂದು ಡಬಲ್ ಹೈಬ್ರಿಡ್. ಅದಲ್ಲದೆ ಬೇಸಿಗೆ ಸೇರಿದಂತೆ ಪ್ರತಿ ಕಾಲದಲ್ಲೂ ಕೂಡ ಇದರ ಸಾಕಾಣಿಕೆನ ನಾವು ನಡೆಸ್ಕೊಂತ ಒಂದು ಬಹಳ ದೃಢವಾದ ಒಂದು ಡಬಲ್ ಹೈಬ್ರಿಡ್ ಆಗಿದೆ. ಇಳುವರಿ ಬಂದು 70 ರಿಂದ 75 kg 100 ಮೊಟ್ಟೆಗೆ ಸಿಗುತ್ತೆ. ಹಾಗೂ ಪ್ರತಿಯೊಂದು ರೇಷ್ಮೆಯ ಗುಣಮಟ್ಟದ ಲಕ್ಷಣ ಅನ್ನೋದು ಇದರಲ್ಲಿ ತುಂಬ ಚೆನ್ನಾಗಿದೆ. ಗ್ರೇಡಿಂಗ್ ಅಂತ ಹೇಳಿದ್ರು ಇದು 2A ಇಂದ 3A ಗ್ರೇಡಿಂಗ್ ಸಿಗುತ್ತೆ. ರೆಂಡಿಟ ಅಂದರೆ 1 kgಗೆ ಎಷ್ಟು kg ಅಷ್ಟು ಗೂಡು ಬೇಕು ಅಂತ ಹೇಳೋದಾದರೆ 1 kg ರೇಷ್ಮೆ ತೆಗೆಯೋದಕ್ಕೆ ಇದು ಬಂದು 6 ರೆಂಡಿಟ ಸಿಗುತ್ತೆ. 6 ರೆಂಡಿಟ ಇದು ಬಹಳ ಒಳ್ಳೆಯ ಒಂದು ಲಕ್ಷಣನೇ. ಸೊ ಎಷ್ಟೇ ತಾಪಮಾನ ಇತ್ತು ಅನ್ನೋದಾದ್ರೂ ಅಂಥ ಎಷ್ಟೋ ಕಡೆ ರೈತರಿಗೆ ಏನಾರು ಬೆಲೆ ಲಾಸ್ ಆಗುತ್ತೆ ಅನ್ನೋ ಪರಿಸ್ಥಿತಿನಲ್ಲಿ ಅವರು ಈ ನಮ್ಮ TT21 × TT56 ಮಾಡೋದಾದರೆ ಅದರ ಸಾಕಾಣಿಕೆ ಮಾಡೋದ್ರಿಂದ ಅವರು ಬಹಳ ಪ್ರೋಗ್ರೆಸ್ನ ಕಾಣ್ಬೋದು. ಇದು ಈಗ ಸಂದರ್ಭದಲ್ಲಿ ಬಹಳ ಯೋಗ್ಯ ಟೆಂಪ್ರೇಚರ್ ಟಾಲರೆಂಟ್ ಅಂತ ಹೆಸರೇ ಹೇಳ್ತಾ ಇದೆ. ಅಂದರೆ ಎಷ್ಟೇ ಟೆಂಪ್ರೇಚರ್ ಉಷ್ಣಾಂಶ ಎಷ್ಟೇ ಹೋದ್ರೂ ಅದು ತಡೆಯೋ ಶಕ್ತಿ ಅದಕ್ಕೆ ಇದೆ ಅಂತ ನಾವು ಹೇಳೋದು. ಹತ್ತತ್ರ 40-42 ಡಿಗ್ರಿವರೆಗೂ ಇದು ಮಾಡಿದ್ರು. ಇದು ಬಹಳ ಕ್ಷೇತ್ರಗಳಲ್ಲೆಲ್ಲ ನಾವು ಇದನ್ನು ಟ್ರಯಲ್ ಮಾಡಿದ್ದೀವಿ. ಅಲ್ಲಿ ಕೂಡ ಈಗ ಉತ್ತರ ಪ್ರದೇಶ, ಜಾರ್ಖಂಡ್ ಅಲ್ಲೂ ಎಲ್ಲ ನಾವು ಮೊಟ್ಟೆಗಳನ್ನ ನಮ್ಮ ಹೈಬ್ರಿಡ್ ಆಥರೈಸೇಷನ್ ಪ್ರೋಗ್ರಾಮಲ್ಲಿ ಇದನ್ನು ಫ್ರೀಯಾಗಿ ಮೊಟ್ಟೆ ಕೊಟ್ಟು ಅಲ್ಲೆಲ್ಲ ರೇರಿಂಗ್ ಎಲ್ಲ ಮಾಡಿದ್ದೀವಿ. ಅಲ್ಲೂ ಕೂಡ ನಮಗೆ ಒಳ್ಳೆ ಇಳುವರಿನೇ ಬಂದಿದೆ. ಅವರು ಕೂಡ ಬಹಳ ಸಂತಸನ ಕೂಡ ವ್ಯಕ್ತಪಡಿಸಿದ್ದಾರೆ. ರೇಷ್ಮೆ ಗುಣಮಟ್ಟನೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 2A ಇಂದ 3A ಗ್ರೇಡ್ ವರೆಗೂ ಸಿಗ್ತಾ ಇದೆ. ಇದು ಕೂಡ ಡಬಲ್ ಹೈಬ್ರಿಡ್. ಇದು ಕೂಡ ಡಬಲ್ ಹೈಬ್ರಿಡ್. ಓಕೆ, ಇನ್ಯಾವ್ಯಾವ್ದು ಇದಾವೆ ಮೇಡಮ್ ಅಭಿವೃದ್ಧಿ ಪಡಿಸಿರೋದ್ರಲ್ಲಿ? ನಮ್ಮಲ್ಲಿ ಇನ್ನೂ ಒಂದು RDI-N1 ಅಂತ ಒಂದಿದೆ ಸರ್. ಅದು ರೆಸಿಸ್ಟೆಂಟ್ ಫಾರ್ ವೈರಲ್ ಡಿಸೀಸ್. ಈ ನಮ್ಮ ಯಾವ ವೈರಲ್ ಪ್ರಾಬ್ಲಮ್ ಬರುತ್ತೆ, ಈಗ ನಾವು ನೋಡ್ದಂಗೆ ಗ್ರಾಸರಿ, ಫ್ಲಾಚರಿ ಅಂತೆಲ್ಲ ಹೇಳ್ತೀವಲ್ಲ, ಈ ಎಲ್ಲ ಪ್ರತಿಯೊಂದು ವೈರಲ್ ಡಿಸೀಸ್ಗೆ ನಾವೇ ಅದಕ್ಕೆ ಎಕ್ಸ್ಪೋಸ್ ಮಾಡಿ ಅದರಿಂದ ರೆಸಿಸ್ಟೆನ್ಸ್ ಬಂದಿರೋ ಅಂಥ ಒಂದು ಡಬಲ್ ಹೈಬ್ರಿಡ್ ಅಂದರೆ RDI-N1 ಅಂತೇಳಿ. ಅಂದರೆ ಇಟ್ ಈಸ್ ರೆಸಿಸ್ಟೆಂಟ್ ಫಾರ್ DNV, IFV ಆ್ಯಂಡ್ NPV. ಇದು ಕೂಡ ಎಲ್ಲೆಲ್ಲಿ ನಿಮಗೆ ಕಂಪ್ಲೀಟ್ ಏನೋ ಇನ್ಫೆಕ್ಷನ್ ಆಯಿತು, ವೈರಲ್ ಡಿಸೀಸ್ ಬಂತು ಅನ್ನೋ ಒಂದು ಕಾರಣಕ್ಕೆ ಕ್ರಾಪ್ ಲಾಸ್ ಆಯಿತು ಅನ್ನೋ ಕಡೆ ಇಂಥ ಒಂದು, ಈಗ ಯಾರಿಗೋ ಒಬ್ಬರಿಗೆ ರಿಪೀಟೆಡ್ ಕ್ರಾಪ್ ಲಾಸ್ ಆಗಿದೆ, ಕಾರಣಾಂತರದಿಂದ ಆಗಿರುತ್ತೆ. ರೇರಿಂಗ್ ಹೌಸ್ ಕರೆಕ್ಟಾಗಿ ಡಿಸ್ಇನ್ಫೆಕ್ಷನ್ ಮಾಡ್ಕೊಂಡಿಲ್ಲ ಅಥವಾ ಟೆಂಪ್ರೇಚರ್ ಅವ್ರು ಮೇಂಟೈನ್ ಮಾಡಿಲ್ಲ, ಹ್ಯೂಮಿಡಿಟಿ ಬ್ಯಾಲೆನ್ಸ್ ಆಗಲಿಲ್ಲ ಅನ್ನೋದಾದರೆ ರೇಷ್ಮೆ ಹುಳುಗಳ ಮೇಲೆ ಒಂದು ರೀತಿ ಪ್ರೆಷರ್ ಬರುತ್ತೆ, ಫಿಸಿಯಾಲಜಿಕಲ್ ಪ್ರೆಷರ್ ಬರುತ್ತೆ. ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಕಡೆ ಅವ್ರಿಗೆ ಕ್ರಾಪ್ ಲಾಸ್ ಕಂಟಿನ್ಯೂಸ್ ಆಗೋ ಅಂಥ ಸಮಯದಲ್ಲಿ ಈ ಒಂದು ಡಬಲ್ ಹೈಬ್ರಿಡ್ನ ಅವರು ತಗೊಂಡು ಟ್ರೈ ಮಾಡ್ಬೋದು. ಅಲ್ಲಿ ರೆಸಿಸ್ಟೆನ್ಸ್ ಈಗ ಕಂಪ್ಲೀಟ್ ಲಾಸ್ ಆಗೋದ್ರ ಬದಲು 60 to 70% ಅವ್ರಿಗೆ ಇಳುವರಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ನಮ್ಮಲ್ಲಿ ಇನ್ನೊಂದು, ಈಗ ಫೈನಲ್ ಆಥರೈಸೇಷನ್ ಟ್ರಯಲ್ ಕಂಪ್ಲೀಟ್ ಆಗಿದೆ. ಈ ಆಥರೈಸೇಷನ್ ಟ್ರಯಲ್ ಅಂದರೆ ನಾವು ಭಾರತದ ಎಲ್ಲ ಕಡೆನೂ ಹತ್ತತ್ರ 5 ಲಕ್ಷ ರೇಷ್ಮೆ ಮೊಟ್ಟೆಗಳನ್ನ ಟೆಸ್ಟ್ ಮಾಡ್ತೀವಿ, ಟ್ರಯಲ್ ಮಾಡ್ತೀವಿ. ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ನಾರ್ತ್ ಈಸ್ಟ್ ಎಲ್ಲ ಕಡೆನೂ ನಮ್ಮ ಸಂಶೋಧನೆ ಕೇಂದ್ರದಿಂದ ನಮ್ಮ ಸಬ್ ಯೂನಿಟ್ಸ್ಗಳೆಲ್ಲಿದೆ ಅಲ್ಲೆಲ್ಲ ಕೊಟ್ಟು ಇದು ಪೂರ ಭಾರತಾದ್ಯಂತ ನಾವು ಇದರ ಟ್ರಯಲ್ ಮಾಡ್ತೀವಿ. ಅದ್ರ ಬೇಸ್ ಮೇಲೆ ಈಗ ಹೊಸದೊಂದು ಡಬಲ್ ಹೈಬ್ರಿಡು ಸದ್ಯಕ್ಕೆ ಅದು ಕಮರ್ಷಿಯಲೈಸೇಷನ್ ಮೋಡಿಗೆ ಬರುತ್ತೆ. BFC1 × BFC10 ಅಂತ. ಅಂದರೆ ಇದು ಇಂಡೋ ಬಲ್ಗೇರಿಯನ್ ಪ್ರಾಜೆಕ್ಟ್ ಒಂದಿತ್ತು ನಮ್ಮದು, ಅದರಿಂದ ಅಭಿವೃದ್ಧಿಪಡಿಸಿರುವಂಥ ಒಂದು ಡಬಲ್ ಹೈಬ್ರಿಡ್ BFC1 × BFC10. ಇದು ಕೂಡ ಎಲ್ಲೆಲ್ಲಿ ಫ್ರೀ ಟ್ರಯಲ್ಸ್ ಆಗಿದೆ ಅಲ್ಲಿ ರೈತರು ಬಹಳ ಸಂತಸನ ವ್ಯಕ್ತಪಡಿಸಿದ್ದಾರೆ. ಬಲ್ಗೇರಿಯಾದಲ್ಲೂ ಬೆಳೀತಾರೆ ರೇಷ್ಮೆ? ಬಲ್ಗೇರಿಯಾದಲ್ಲೂ ಇದೆ ಸರ್. ಅಲ್ಲಿ ಈಗ ನಮ್ಮ ತಾಂತ್ರಿಕ ನಿರ್ದೇಶಕರು ಯಾರಿದ್ದಾರೆ, ನಮ್ಮ ಡಾಕ್ಟರ್ S. ಮಂದಿರಮೂರ್ತಿ ಅಂತ, ಅವರು ಮತ್ತೆ ಮುಂಚೆ ಇದ್ದಂಥ ನಿರ್ದೇಶಕರು ಡಾಕ್ಟರ್ ಶಿವಪ್ರಸಾದ್ ಅಂತ ಹೇಳಿ, ಅವರು ಬಲ್ಗೇರಿಯಾಗೆ ಹೋಗಿ ಅಲ್ಲಿ ನಮ್ಮದು MOU ಇತ್ತು, ಮೆಟೀರಿಯಲ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಮೇಲೆ, ಅಲ್ಲಿಂದ ಕೆಲವು ತಳಿಗಳನ್ನ ತಂದಿದ್ರು. ಅದನ್ನು ಇಲ್ಲಿ ಇರುವಂಥ ತಳಿಗಳ ಜೊತೆ ಎಲ್ಲ ಕ್ರಾಸಸ್ ಮಾಡಿ ಈ ಒಂದು ಹೈಬ್ರಿಡ್ನ ಡೆವಲಪ್ ಮಾಡಿದ್ರು. ಇದರಲ್ಲಿ BFC1 × BFC10 ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಫೈನಲ್ ಆಥರೈಸೇಷನ್ ಅಲ್ಲಿ ಇದೆ ಸರ್. ಇದರ ವಿಶೇಷತೆ? ಇದರ ವಿಶೇಷ ಹೈ ಸಿಲ್ಕ್ ಕಂಟೆಂಟ್.
ಈಗ ಏನು FC1 FC2 ಇದೆ ಅಥವಾ ಬೇರೆ ಯಾವ ಡಬಲ್ ಹೈಬ್ರಿಡ್ ಇದೆ ಅದಕ್ಕೆಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಅದರಲ್ಲಿ ರೇಷ್ಮೆಯ ಗುಣಮಟ್ಟ ಆಗಲಿ ಅಥವಾ ಕಂಟೆಂಟ್ ಆಗಲಿ ಇನ್ನೂ ಹೆಚ್ಚಿದೆ. ಇದು ಕೂಡ 3A ಗ್ರೇಡಿಂಗ್ವರೆಗೂ ಇದೆ ಸರ್. ಇದಿನ್ನು 1800 ಮೀಟರ್ವರೆಗೂ ಏನಾದ್ರು ಬರುತ್ತಾ? ಇಲ್ಲ, ಮುಂದಕ್ಕೆ ನಾವು 1800-2000 ಮೀಟರ್ವರೆಗೂ ಹೋಗಬೇಕು ಅಂತ ಬಹಳ ಶ್ರಮನ ವಹಿಸ್ತಾ ಇದ್ದೀವಿ. ಇದು ಕೂಡ 1200 1300 ಆವರೇಜ್ ಫಿಲಮೆಂಟ್ ಲೆಂತ್ ಕೂಡ ಕೊಡ್ತಾ ಇದೆ. ಇದು ಓವಲ್ ಶೇಪ್ ಅಂದ್ರೆ ಇದು ಹೈಬ್ರಿಡ್. BFC1 ಅಂದ್ರೆ ಓವಲ್ ಬರುತ್ತೆ. ಅದು ಕೂಡ ಲೈಕ್ 4 ತಳಿಗಳಿರುತ್ತೆ. ಅದರಲ್ಲಿ ನಮಗೆ BMV1, BMO10 2 ಓವಲ್ ತಳಿಗಳು, BMFD, BMD3 ಅಂತೇಳಿ ಡಂಬಲ್ ತಳಿಗಳು. ಸೊ ಇದ್ರದ್ದು ಫೌಂಡೇಶನ್ ಮಾಡಿಕೊಂಡು ಆಮೇಲೆ ಅದ್ರ ಡಬಲ್ ಹೈಬ್ರಿಡ್ ಮಾಡ್ತೀವಿ. ಸೊ ಇದರಲ್ಲೂ ಕೂಡ 4 ತಳಿಗಳಿದೆ ಸರ್ ಡಬಲ್ ಹೈಬ್ರಿಡಲ್ಲಿ. ಈಗ ನಮ್ಮ FC1 FC2ನಲ್ಲಿ CSR2, CSR27, CSR6, CSR26 ಈ 4 ತಳಿಗಳಿದೆ. ಅದೇ ರೀತಿ ಇದರಲ್ಲೂ ಕೂಡ. ಮತ್ತೆ ಬೇರೆ ಇನ್ಯಾವುದಾದ್ರು ತಳಿ? ಡಬಲ್ ಹೈಬ್ರಿಡ್ನಲ್ಲಿ ನಮಗೆ ಇನ್ನೊಂದಿದೆ, ಅಂದರೆ ಸಬ್ಆಪ್ಟಿಮಲ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದರೆ ಎಲ್ಲೆಲ್ಲಿ ನಮಗೆ ಓಕೆ ತುಂಬ ಅನುಕೂಲವಾದಂಥ ವಾತಾವರಣ ಇದೆ ಅಂತ ಹೇಳದೇ ಇದ್ರು ಅಂಥ ಕಡೆನೂ ಮಾಡುವಂಥದ್ದು ಒಂದು G11 × G19 ಅಂತೇಳಿ ಒಂದು ಡಬಲ್ ಹೈಬ್ರಿಡ್ನ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದ್ರು. ಇದರ ಒಂದು ವಿಶೇಷತೆ ಅನ್ನೋದಾದ್ರೆ, ಈಗಾಗಲೇ ನಾನು ಮುಂಚೆ ಹೇಳಿದೆ TT2156 ಅಂತ ಹೇಳಿದ್ನಲ್ಲ, ಅದರಲ್ಲೂ ನಾವು ರೆಗ್ಯುಲರ್ ಏನು ಕನ್ವೆನ್ಷನಲ್ ಬ್ರೀಡಿಂಗ್ ಅಪ್ರೋಚ್ ಮಾಡ್ತೀವಿ ಅದಕ್ಕಿಂತ ಬಯೋಟೆಕ್ನಾಲಜಿ ಅಪ್ರೋಚ್ ಯೂಸ್ ಮಾಡಿದ್ವಿ. ಅಂದರೆ ಈ DNA ಮಾರ್ಕರ್ಸ್ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಈ ರೆಸಿಸ್ಟೆನ್ಸ್ ಇದೆಯಾ ಅಂತ ಚೆಕ್ ಮಾಡಿ ಡೆವಲಪ್ ಮಾಡಿರುವಂಥ ಒಂದು ಡಬಲ್ ಹೈಬ್ರಿಡ್. ಹಾಗೇನೆ G11 G19 ಅಂತ ಒಂದಿದೆ ಡಬಲ್ ಹೈಬ್ರಿಡ್. ಇದು ಕೂಡ ಈ ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಷನ್, ಅಂದರೆ DNA ಮಾರ್ಕರ್ ಪ್ರೆಸೆಂಟ್ ಇದ್ದರೆ ಅದರಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲ ಅಂದ್ರಿಲ್ಲ ಅಂತ ಹಾಗೆ. ಸೊ ಆ ಒಂದು ಹೈಬ್ರಿಡ್ ಮಾರ್ಕರ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ನಾವು ಈ ಡಬಲ್ ಹೈಬ್ರಿಡ್ನ ಡೆವಲಪ್ ಮಾಡಿರೋದು. ಈಗ ನೀವು ಕೇಳ್ಬೋದು ಅಷ್ಟೊಂದು ಏನು ವಿಶೇಷತೆ ಮಾರ್ಕರ್ ಯೂಸ್ ಮಾಡಿರೋದ್ರಿಂದ ಏನು ಸಿಕ್ಕಿರ್ಬೋದು ಅಂತ. ಈಗ ಎಲ್ಲ ರೇಷ್ಮೆ ಹುಳುಗಳೂ ಹಿಪ್ಪನೇರಳೆ ಸೊಪ್ಪೆ ತಿನ್ನೋದು, ಬಟ್ ಎಲ್ಲ ಒಂದೇ ಗುಣಮಟ್ಟದ ರೇಷ್ಮೆನ ಕೊಡ್ತಾ ಇಲ್ಲ. ಹೇಗೆ ಈ ಡಿಫ್ರೆನ್ಸ್ ಇದೆ ಅಂತ ಕೇಳ್ಬೋದು. ಈಗ ನೀವು ನನ್ನನ್ನೇ ಕೇಳ್ಬೋದು, ಒಬ್ಬರು ಇಷ್ಟು ಹೆಲ್ದಿಯಾಗಿದ್ದಾರೆ, ಇಷ್ಟು ಆರೋಗ್ಯವಾಗಿದ್ದಾರೆ, ಇನ್ನೊಬ್ಬರು ಅಷ್ಟು ಆರೋಗ್ಯವಾಗಿಲ್ಲ ಅಂತೇಳಿ. ಸೊ ಇದರಲ್ಲಿ ಏನಾದ್ರು ಒಂದು ಕಾರಣ ಇರಬಹುದಾ ಅಂತ. ಕರೆಕ್ಟು, ನಾವು ಏನು ತಿಂತೀವಿ ಅದನ್ನು ಎಷ್ಟು ಮಟ್ಟಕ್ಕೆ ನಮ್ಮ ದೇಹ ಅದನ್ನು ಅರಗಿಸ್ಕೊಳ್ಳುತ್ತೆ, ಜೀರ್ಣಿಸ್ಕೊಳ್ಳುತ್ತೆ ಅನ್ನೋದ್ರ ಬೇಸ್ ಮೇಲೆ ನಮ್ಮ ಆರೋಗ್ಯನೂ ಇರುತ್ತೆ. ಸೊ ಹಾಗೆ ಈ ರೇಷ್ಮೆ ಹುಳುದಲ್ಲೂ ನಮ್ಮಲ್ಲಿ ಈ ಡೈಜೆಸ್ಟಿವ್ ಅಮೈಲೇಸ್ ಅಂತ ಒಂದು ಮಾರ್ಕರ್ ಇದೆ ಸರ್. ಸೊ ಪ್ರತಿಯೊಂದು ಇದು ಬಂದು ಈ ಮಲ್ಟಿವೋಲ್ಟೈನ್ ಅಥವಾ ನಾಟಿ ತಳಿಗಳಂತ ಏನು ಹೇಳ್ತೀವಿ ಅದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದೇ ಈ ನಮ್ಮ ಬೈವೋಲ್ಟೈನ್ನಲ್ಲಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಅದರಲ್ಲಿರುವಂಥ ಆ ಒಂದು ಅಂಶಗಳನ್ನ ಈ ನಮ್ಮ ಬೈವೋಲ್ಟೈನ್ಗೆ ಇಂಟ್ರಾಗ್ರೆಸ್ ಮಾಡಿ ಡೆವಲಪ್ ಮಾಡಿರುವಂಥ ಒಂದು ಡಬಲ್ ಹೈಬ್ರಿಡ್ ಇದು. ಅದಕ್ಕೆ ಇದಕ್ಕೆ ನಾವು ಜೆನೆಟಿಕ್ ಮಾರ್ಕರ್ ಬೇಸ್ಡ್ ಅಥವಾ ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಷನ್ ಬೇಸ್ಡ್ ಬ್ರೀಡಿಂಗ್ ಅಂತ. ಜೆನೆಟಿಕ್ ಕ್ಯಾರೆಕ್ಟರ್ ಸರ್. ಹೌದು ಹೌದು, ತಿಂದಿದ್ದನ್ನು ಅರ್ಸ್ಕೊಳ್ಳೋದು ಎಲ್ರಿಗೂ ಅಷ್ಟು ಚೆನ್ನಾಗಿರಲ್ಲ. ಯಾರಲ್ಲಿ ಎಷ್ಟು ಡೈಜೆಸ್ಟಿವ್ ಆಮೇಲೆ ಸ್ಟ್ರಾಂಗ್ ಇರುತ್ತೆ ಅಷ್ಟೇ ಸ್ಟ್ರಾಂಗ್ ನಾವಿರ್ತೀವಿ ಅಂತ. ಆದರೆ ಇದು ಕೂಡ ಹೈಬ್ರಿಡ್ ಆಥರೈಸೇಷನ್ ಆಗಿದೆ, ಆದರೆ ರೈತರಲ್ಲಿ ಅಷ್ಟೊಂದು ಅಳವಡಿಕೆ ಆಗಲಿಲ್ಲ. ಯಾಕೆ ಅಂದರೆ ಈಗ ಎಲ್ಲರೂ FC1 FC2 ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ. FC1 FC2 ಬಂದು ಮಚ್ಚೆ ಇರುವಂಥ ಹುಳ. ಆದರೆ ನಮ್ಮ ಈ G11 G19 ಬಂದು FC1 FC2ಗಿಂತ ಯಾವುದೇ ಕಾರಣದಲ್ಲೂ ಕಡಿಮೆ ಇಲ್ಲ, ಆದರೆ ಹುಳಗಳು ಪ್ಲೇನ್, ಮಚ್ಚೆ ಇಲ್ಲ ಅದರಲ್ಲಿ. ಹಾಗಾಗಿ ರೈತರು ಅಷ್ಟೊಂದು ಅದನ್ನು ಇಷ್ಟಪಡಲಿಲ್ಲ. ಬಟ್ ನಮ್ಮ ಹತ್ರ ಇದೆ, ಯಾರಿಗೆಲ್ಲ ಬೇಕೋ ಅವ್ರಿಗೆ ಏನಾದ್ರು ಇಂಡೆಂಟ್ ಕೊಟ್ಟರೆ ನಾವು ಅವ್ರಿಗೆ ಈ ಮೊಟ್ಟೆಗಳನ್ನ ಕೂಡ ಕೊಡ್ತೀವಿ. ಅಂದರೆ ರೈತರ ಪ್ರಿಫರೆನ್ಸು ಎಲ್ಲ ಒಂದು ಕಡೆ ಮುಖ್ಯ ಆಗುತ್ತೆ, ಬಹಳ ಮುಖ್ಯ. ನಮಗೆ ರೈತರು ಏನು ಇಷ್ಟಪಡ್ತಾರೆ ಅನ್ನೋದೇ ಮುಖ್ಯ. ಅವ್ರಿಗೆ ನಾವು ಮನವೊಲಿಸೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಈ ಎಲ್ಲ ಹೊಸ ಹೊಸ ಹೈಬ್ರಿಡ್ಗಳನ್ನ ನಾವು ಅಭಿವೃದ್ಧಿ ಪಡಿಸಿದ್ದೀವಿ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಈ ನಮ್ಮ TT21 ಮತ್ತು BFC1 × BFC10 ಇದನ್ನೆಲ್ಲ ನಾವು ಮುಂದೆ ತೊಗೊಂಡು ಹೋಗಬೇಕು ಅಂತ ಇದ್ದೀವಿ. ಈ ತಳಿ ಅಭಿವೃದ್ಧಿ, ಹೈಬ್ರಿಡೈಸೇಷನ್ನು ಇದನ್ನೆಲ್ಲ ವಿವರಿಸೋದು ಬಹಳ ಕಷ್ಟ. ಆದ್ರೂ ಒಂದು ತಳಿನ ಅಭಿವೃದ್ಧಿ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ತಮಗೆ? ಹೌದು, ಈಗ ಒಂದು ಜನ್ರೇಷನ್ ಅಂತ ಹೇಳ್ತೀವಲ್ವ ಸರ್, ಈ ಒಂದು ಡಬಲ್ ಹೈಬ್ರಿಡ್ ಅಥವಾ ಈ ಒಂದು ಹೈಬ್ರಿಡ್ನ ಡೆವಲಪ್ ಮಾಡಬೇಕು ಅಂದರೆ ನಮಗೆ F8 ಜನ್ರೇಷನ್ ಕಂಟಿನ್ಯೂಸ್ ಆಗಿ ಸತತವಾಗಿ 8 ಜನ್ರೇಷನ್ವರೆಗೂ ನಾವು ರೇರಿಂಗ್ ಮಾಡಬೇಕು. ಅಲ್ಲಿಗೆ ಅದು ಸುಧಾರಿಸ್ಕೊಳ್ಳಿಲ್ಲ ಅನ್ನೋದಾದರೆ ಅದನ್ನು ಮತ್ತೆ F12 ವರ್ಗೂ ಹೋಗಬೇಕಾಗುತ್ತೆ. ಈಗ ನಾವು ಬೈವೋಲ್ಟೈನ್ ಅನ್ನೋದಾದರೆ ಒಂದು ಜನ್ರೇಷನ್ ಮಾಡೋದಕ್ಕೆ ನಮಗೆ 6 ತಿಂಗಳು ಅಂತ ಹೇಳ್ಕೊತೀವಿ, ಅಂದರೆ ನ್ಯಾಚುರಲ್ ಕಂಡೀಷನಲ್ಲಿ ಕೊಡ್ತೀವಿ ಅಂತ. ಇವಾಗ ಆ್ಯಸಿಡ್ ಟ್ರೀಟ್ಮೆಂಟ್ ಇದೆ, ಅದೆಲ್ಲ ಇದೆ, ಬಟ್ ಅಭಿವೃದ್ಧಿ ಪಡಿಸುವಂಥ ಸಮಯದಲ್ಲಿ ನಾವು ಅದಕ್ಕೆ ನ್ಯಾಚುರಲ್ ಏನು ನಾವು ನೈಸರ್ಗಿಕವಾಗಿ ಅದಕ್ಕೆ ಸಮಯ ಕೊಡಬೇಕು ಹಾಗೆ ಕೊಡ್ತೀವಿ. ಸೊ ಆ ಥರ ನೋಡೋಕ್ಕಾದ್ರೆ F12 ಅನ್ನೋದಾದರೆ ಹತ್ತತ್ರ 6 ವರ್ಷ ಅಲ್ಲೇ ಆಗೋಯ್ತು. ಒಂದು ಒಂದು ಹೈಬ್ರಿಡ್ ಡೆವಲಪ್ ಮಾಡಬೇಕು ಅಥವಾ ಒಂದು ಹೊಸ ತಳಿನ ಡೆವಲಪ್ ಮಾಡಬೇಕಂದ್ರೆ 5 ರಿಂದ 6 ವರ್ಷ ಬೇಕಾಗತ್ತೆ. ಈ ತಳಿಗಳನ್ನು ತಾವು ಗುರುತಿಸುವಾಗ ಈ ತಳಿಯ ಲಕ್ಷಣಗಳೇನಿರ್ತಾವಲ್ಲ, ಹೌದು, ಅದು
ಈಗ ನಿಮ್ಮ ಹೈಬ್ರಿಡೈಸೇಷನ್ ಪ್ರೋಸೆಸ್ಸಲ್ಲಿ ಒಂದು ಮೇಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಇನ್ನೊಂದು ಫಿಮೇಲ್ ಕ್ಯಾರೆಕ್ಟರ್ ಆಗಿರ್ಬೋದು. ಈ ಹೈಬ್ರಿಡೈಸೇಷನ್ ಪ್ರೋಸೆಸ್ನ ಒಂಚೂರು ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ವಿವರಿಸೋಕೆ ಸಾಧ್ಯವೇ? ಖಂಡಿತ. ಈಗ ಎಲ್ಲ ರೇಷ್ಮೆ ಹುಳಗಳು ನೋಡೋದಕ್ಕೆ ಒಂದೇ ರೀತಿ ಕಾಣಿಸುತ್ತೆ, ಅದೇನು ಬೇರೆ ಕಾಣೋದಿಲ್ಲ. ಎಲ್ಲೋ ಒಂದಷ್ಟು ಈ ಮ್ಯೂಟೆಂಟ್ಸ್ ಅಂತ ಹೇಳ್ತೀವಿ, ಅದು ಬಿಟ್ಟರೆ ಬೇರೆ ಬಣ್ಣ ಇರುತ್ತೆ, ಅದು ಬಿಟ್ಟರೆ ಹುಳಗಳೆಲ್ಲ ಒಂದೇ ಥರ ಕಾಣಿಸುತ್ತೆ. ಈಗ ರೇಷ್ಮೆ ಹುಳಗಳು ಮೊಟ್ಟೆಗಳ ಸ್ಟೇಜಲ್ಲಾಗಲಿ, ಹುಳಗಳ ಸ್ಟೇಜಲ್ಲಾಗಲಿ, ಗೂಡಿನ ಸ್ಟೇಜಲ್ಲಾಗಲಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಅಂದರೆ ಅದನ್ನು ಐಡೆಂಟಿಫೈ ಮಾಡ್ಬೋದು. ಈಗ ಮೊಟ್ಟೆಗಳಲ್ಲಿ ನಮ್ಮಲ್ಲಿ ಒಂದು ಹೊಸದೊಂದು ವೆರೈಟಿ ಇದೆ, ಅದಿನ್ನೂ ಅಭಿವೃದ್ಧಿಪಡಿಸುವಂಥ ಸಮಯದಲ್ಲೇ ಇದೆ. ಇದು ಬಂದು ಮೇಲ್ ಸ್ಪೆಸಿಫಿಕ್ ಹೈಬ್ರಿಡ್ ಅಂತ ಹೇಳ್ತೀವಿ. ಯೂಶ್ವಲಿ ಏನಂದರೆ ಈ ರೇಷ್ಮೆ ಹುಳುವಿನ ಮೊಟ್ಟೆ ಬಂದು ಬೂದು ಬಣ್ಣಕ್ಕಿರುತ್ತೆ ಅಂತ. ಈ ನಮ್ಮಲ್ಲಿರುವಂಥ ಒಂದು ಬೂದು ಬಣ್ಣದಿಲ್ಲ, ಎಲ್ಲ ಮೇಲ್ಸ್ ಅಂದರೆ ಗಂಡು ಮೊಟ್ಟೆ ಎಲ್ಲ ಹಳದಿ ಬಣ್ಣಕ್ಕೆ ಇರುತ್ತೆ. ಅದಾದ ನಂತರ ಯೂಶ್ವಲಿ ಏನಂದರೆ ಎಲ್ಲ ರೇಷ್ಮೆ ಹುಳು ಚಿಟ್ಟೆ ಮೊಟ್ಟೆ ಇಟ್ಟಾಗ ಹಳದಿ ಬಣ್ಣ ಇರುತ್ತೆ, 2 ದಿನದ ನಂತರ 36 to 48 hours ಅದು ಕಂದು ಬಣ್ಣಕ್ಕೆ ಅಂದರೆ ಗ್ರೇ ಕಲರ್ ಚೇಂಜ್ ಆಗುತ್ತೆ. ಬಟ್ ನಮ್ಮಲ್ಲಿರೋ ತಳಿ ಮೇಲ್ ಅಂದರೆ ಗಂಡು ಮೊಟ್ಟೆ ಹಳದಿ ಬಣ್ಣಕ್ಕೆ ಉಳ್ಕೊಳ್ಳುತ್ತೆ. ಇದು ಒಂದು ಸ್ಪೆಷಲ್ ವೆರೈಟಿ. ಆದರೆ ಫೀಮೇಲ್ ಮೊಟ್ಟೆಗಳು ಬಂದು ಬೂದು ಬಣ್ಣಕ್ಕೇ ಚೇಂಜ್ ಆಗುತ್ತೆ. ಸೊ ಇದು ಒಂದು ವೆರೈಟಿ. ಈಗ ಮೊಟ್ಟೆ ಲೆವೆಲಲ್ಲಿ ಇದು ಒಂದು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಹುಳಗಳ ಲೆವೆಲಲ್ಲಿ ನಮ್ಮಲ್ಲಿ ಹೇಗೆ ಅಂದರೆ ಕೆಲವೊಂದು ವೆರೈಟಿನಲ್ಲಿ ಪ್ಲೇನ್ ಮಾರ್ಕ್ ಕೂಡ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಮಚ್ಚೆ ಇದ್ದರೆ ಅದು ಗಂಡು, ಮಚ್ಚೆ ಇಲ್ಲದಿದ್ದರೆ ಅದು ಹೆಣ್ಣು ಅನ್ನೋ ಒಂದು ರೀತಿ ಸೆಕ್ಸ್ ಲಿಮಿಟೆಡ್ ಕ್ಯಾರೆಕ್ಟರ್ ಇದೆ. ಆ ಬ್ರೀಡ್ಸ್ ಕೂಡ, ತಳಿಗಳು ಕೂಡ ನಮ್ಮ ಹತ್ರ ಇದೆ. ನೆಕ್ಸ್ಟ್ ಗೂಡಿನಲ್ಲೂ ಅಷ್ಟೇ, ಯೂಶ್ವಲಿ ಎಲ್ಲ ಬಿಳಿ ಗೂಡೆ ಕಟ್ಟಬೇಕು, ಆದರೆ ನಮ್ಮಲ್ಲಿ ಆರೆಂಜ್ ಗೂಡು ಕಟ್ಟುತ್ತೆ. ಆದರೆ ಗಂಡು ಹೆಣ್ಣು ಡಿಫ್ರೆನ್ಷಿಯೇಟ್ ಮಾಡ್ಕೋಬೋದು. ಗೂಡು ಲೆವೆಲಲ್ಲೇ ನಾವು ಗಂಡು ಸೆಪ್ರೇಟ್ ಹಾಕಿ ಹೆಣ್ಣು ಸೆಪ್ರೇಟ್ ಹಾಕ್ಬೋದು. ಇದೆಲ್ಲ ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಆದರೆ ಇದೇನಂದರೆ ಒಂದು ಕ್ಯಾರೆಕ್ಟರ್ ಹೆಚ್ಚಿದ್ರೆ ಇನ್ನೊಂದು ಕ್ಯಾರೆಕ್ಟರ್ ಕಡಿಮೆ ಇರುತ್ತೆ. ಇದೆಲ್ಲ ನಾವು ಹೇಳ್ದಂಗೆ ಅಷ್ಟು ಇಳುವರಿ ಹೆಚ್ಚು ಸಿಗದೆ ಇರ್ಬೋದು. ಆದರೆ ಸ್ಪೆಷಲ್ ವೆರೈಟಿ ನಮ್ಮಲ್ಲಿ ಸಂಶೋಧನೆ ಲೆವೆಲ್ಗೆ ನಮ್ಮ ಹತ್ರ ಇದೆ. ಮೇಡಮ್, ಅದೇ ಈಗ ನೀವೇ ಹೇಳ್ತಿದ್ದೀರಲ್ವಾ, ಆಹಾರ ತಿನ್ನೋ ಗುಣ, ಆಮೇಲೆ ತಿಂದದ್ದನ್ನು ಗೂಡಾಗಿ ಪರಿವರ್ತನೆ ಮಾಡೋ ಗುಣ, ಆಮೇಲೆ ಗೂಡಿನ ಗುಣಮಟ್ಟ, ರೇನ್ ಡೇಟಾ, ಎಳೆಯ ಉದ್ದ, ಇವೆಲ್ಲ ಫೀಮೇಲ್ ಕ್ಯಾರೆಕ್ಟರ್ ಮೇಲ್ ಕ್ಯಾರೆಕ್ಟರ್ ಮೇಡಮ್, ಅದನ್ನ ಹೇಗೆ ನಿರ್ಧಾರ ಮಾಡ್ತೀರಿ? ಆ್ಯಕ್ಚುಲಿ ಇದರೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೆಲ್ಲ ಫೀಮೇಲ್ ಕ್ಯಾರೆಕ್ಟರೇ ಈ ನಮ್ಮ ರೇಷ್ಮೆ ಇದರಲ್ಲಿ. ನಾವು ಒಂದು ಕ್ರಾಸ್ ಸೆಟಪ್ ಮಾಡ್ತೀವಿ ಅನ್ನೋದಾದ್ರೆ ಮೊದಲನೇದು ಫೀಮೇಲ್ ಬರ್ಕೊತೀವಿ. ಬೇರೆ ಯಾವುದೇ ಆರ್ಗ್ಯಾನಿಸಮಲ್ಲಿ ಒಂದು ಈಗ ಹಸುಗಳಲ್ಲಾಗಲಿ ಅಥವಾ ಶೀಪ್ಗಳಲ್ಲಾಗಲಿ ಯಾವುದ್ರಲ್ಲೇ ಬರೋದಾದ್ರು ಫಸ್ಟು ಮೇಲ್ ಬರಿತೀವಿ, ಆಮೇಲೆ ಫೀಮೇಲ್ ಬರ್ಕೊತೀವಿ. ಆದರೆ ನಮ್ಮ ರೇಷ್ಮೆ ಹುಳುನಲ್ಲಿ ಏನಂದರೆ ಮೊದಲು ಫೀಮೇಲು, ಅದಕ್ಕೆ ಸ್ಪೆಸಿಫಿಕ್ ಮೇಲ್ನ ಕ್ರಾಸ್ ಮಾಡ್ಕೊತೀವಿ. ಈಗ CSR2 ಅಂತ ಏನು ಹೇಳ್ತೀವಿ, ಅದರಲ್ಲಿ ನಮಗೆ ರೇಷ್ಮೆಯ ಗುಣಮಟ್ಟದ ಎಲ್ಲ ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ. ಅದನ್ನು ಫೀಮೇಲ್ ಆಗಿ ತಗೊಂಡು, ಅಂದರೆ ಪ್ರೊಡಕ್ಟಿವ್, ಇಳುವರಿ ಚೆನ್ನಾಗಿ ಬರಬೇಕು. ಅದಕ್ಕೆ ಯಾವುದು CSR4 ಅಂತ ಏನು ಕ್ರಾಸ್ ಮಾಡ್ಕೊತೀವಿ ಅದು ಡಂಬಲ್ಗಳಲ್ಲಿ ಹೇಗೆ ಅಂದರೆ ಸ್ವಲ್ಪ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ ಬೈವೋಲ್ಟನ್ನಲ್ಲೇ ಅಂತ. ಸೊ ಮೇಲ್ಸ್ ಬಂದು ನಮ್ಮಲ್ಲಿ ಡಿಸೀಸ್ ರೆಸಿಸ್ಟೆಂಟ್, ಸ್ವಲ್ಪ ರೆಸಿಸ್ಟೆನ್ಸ್ ಕ್ಯಾರೆಕ್ಟರ್ ಇರುವಂಥ. ಫೀಮೇಲ್ಸಲ್ಲಿ ಸಿಲ್ಕ್ ಕ್ವಾಲಿಟಿ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ, ಮೇಲ್ಸ್ನಲ್ಲಿ ರೆಸಿಸ್ಟೆನ್ಸ್ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಾವು ನೋಡ್ದಂತೆ ಒಂದು ಓವಲ್ ಆಲ್ವೇಸ್ ಹೇಗೆ ಅಂದರೆ ಗುಣಮಟ್ಟ ಚೆನ್ನಾಗಿರುತ್ತೆ, ರೇಷ್ಮೆಯ ಗುಣಮಟ್ಟ ಚೆನ್ನಾಗಿರುತ್ತೆ. ಡಂಬಲ್ಸ್ಗಳಲ್ಲಿ ರೆಸಿಸ್ಟೆನ್ಸ್ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಯಾವತ್ತೂ ಒಂದು ಓವಲ್ನ ಒಂದು ಡಂಬಲ್ ಜೊತೆ ಕ್ರಾಸ್ ಮಾಡ್ತೀವಿ. ಅದನ್ನ ಫೀಮೇಲ್ ಕ್ಯಾರೆಕ್ಟರ್ ಅಂತ ಹೇಳಿ ನೀವು ಡಿಸೈಡ್ ಮಾಡಿದ್ದೀರಿ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಉಲ್ಟಾ ಮಾಡಿ ನೋಡ್ತೀರಾ? ಮಾಡಿದ್ದಾರೆ ಸರ್, ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಈಗೇನು ಆ್ಯಕ್ಚುಲಿ ನಾವು FC1 FC2 ಹೇಳ್ತೀವಿ. FC1 ಬಂದು ಡಂಬಲ್ಲು, ಆಯಿತಾ, FC2 ಬಂದು ಓವಲ್ಲು. ಬಟ್ ನಾವು ಕೊಡ್ತಿರೋದು FC2 into FC1. ಯಾವತ್ತು ಓವಲ್ ಕ್ರಾಸ್ ಟು ಡಂಬಲ್ ಅಂದರೆ ನಮ್ಮ ಸಿಲ್ಕೋಮಲ್ಲಿ ಓವಲ್ನ ಒಂದು ಡಂಬಲ್ ಕ್ರಾಸ್ ಮಾಡ್ತೀವಿ. ಸೊ ಆ ಥರ ನೋಡೋಕ್ಕಾದ್ರೆ FC2 into FC1. ಏನು ಡಿಫ್ರೆನ್ಸ್ ಬರ್ಬೋದು ಡಂಬಲ್ನ ಓವಲ್ ಕ್ರಾಸ್ ಮಾಡಿದ್ರೆ ಅನ್ನೋದಾದರೆ ಏನಿಲ್ಲ, ಸ್ವಲ್ಪ ಮಟ್ಟಕ್ಕೆ ಈ ಅನ್ಫರ್ಟಿಲೈಸ್ಡ್ ಎಗ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಒಂದು 5-10% ಬರೋ ಚಾನ್ಸಸ್ ಇರುತ್ತೆ. ಈಗ ಎಷ್ಟೋ ಗ್ರೇನೇಜಸ್ಗಳಲ್ಲಿ ಏನಾಗುತ್ತೆ, ಅದು ಚಿಟ್ಟೆ ಉಳ್ಕೊಂತು ಅದ್ರ ಕ್ರಾಸ್ ಮಾಡು ಅಂತಾರೆ, ಅಂಥ ಕಡೆ ಈ ಒಂದು ಸಮಸ್ಯೆನ ನೀವು ಕಾಣ್ಬೋದು. ಸೊ ಹಾಗಾಗಿ ನಮ್ಮ ಜೆನೆಟಿಕ್ ಕ್ರಾಸಲ್ಲಿ ಯಾವತ್ತೂ ಮೊದಲು ಫೀಮೇಲ್ ಓವಲ್ ಇರಬೇಕು, ಡಂಬಲ್ಸು ಮೇಲ್ಸ್ ಇರಬೇಕು. ಈಗ ನಿಮ್ಮ ಡಬಲ್ ಹೈಬ್ರಿಡ್ಗಳಂತ ಏನು ಕೊಡ್ತಿರಲ್ಲ, ಹೌದು, ಇದನ್ನ ಮತ್ತೆ F1 ಜನರೇಷನ್ ಮಾಡಕ್ ಬರಲ್ಲ? ಇಲ್ಲ, ಡಬಲ್ ಹೈಬ್ರಿಡ್. ಈ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ನಾವು ಒಂದು ಕ್ರಮನ ಅನುಸರಿಸ್ಕೊತಾ ಇದ್ದೀವಿ, ಒನ್ ವೇ ಸಿಸ್ಟಮ್ ಆಫ್ ಮಲ್ಟಿಪ್ಲಿಕೇಶನ್ ಅಂತ. ಅಂದರೆ ಈ ನಮ್ಮ CSRT ಮೈಸೂರಲ್ಲೇ ನಮ್ಮ ಹತ್ರ ಏನು ಬಿತ್ತನೆ ಗೂಡು ಅಂತ ಏನು ಎಲ್ಲರೂ ಹೇಳ್ತೀವಿ, ಬ್ರೀಡರ್ ಸ್ಟಾಕ್ ಅಂತ ಹೇಳ್ತೀವಿ, ಅದು ಇಡೀ ಇಂಡಿಯಾಗೆ ಮೈಸೂರಿನಲ್ಲಿ ಮಾತ್ರ ನಮಗೆ ಈ ಬಿತ್ತನೆ ಗೂಡಿನ ಒಂದು ಸೆಂಟರ್ ಇರೋದು, ಬ್ರೀಡರ್ ಸ್ಟಾಕ್ ಇನ್ CSRT ಮೈಸೂರು. ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಅದನ್ನು ಹೆಚ್ಚು ಮಾಡ್ಕೊಬೇಕಂದ್ರೆ P4 ಸ್ಟೇಷನ್ ಅಂತ ಹಾಸನಲ್ಲಿದೆ, ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಅದಾದ ನಂತರ P3 ಸ್ಟೇಷನ್ಸ್ಗಳಿದೆ ನಮ್ಮಲ್ಲಿ ಸುಮಾರು. ಆ P3 ಸ್ಟೇಷನಿಂದ P2 ಫಾರ್ಮ್ಗೆ ಹೋಗುತ್ತೆ, P2 ಇಂದ P1 ಗ್ರೇನೇಜಸ್ಗೆ ಹೋಗುತ್ತೆ. ಅಲ್ಲಿಂದ ಅದು ರೈತರಿಗೆ ಸಿಗೋ ಅಂಥ ಒಂದು ಸೌಲಭ್ಯ ಇದೆ. ಯಾವುದೇ ಒಂದು ಹಂತದಲ್ಲೂ ನಾವು
P1 ಇಂದ P2ಗೆ ಮೊಟ್ಟೆ ಕೊಡೋದಿಲ್ಲ, P2 ಇಂದ P3ಗೆ ಹೋಗಲ್ಲ. ಏನಂದರೆ ಒಂದೊಂದು ಹಂತದಲ್ಲೂ ಒಂದು ಬೆಂಚ್ ಮಾರ್ಕ್ ವ್ಯಾಲ್ಯೂ ಅಂತ ಇರುತ್ತೆ. ಆ ಬೆಂಚ್ ಮಾರ್ಕ್ ವ್ಯಾಲ್ಯೂ ಸ್ಯಾಟಿಸ್ಫೈ ಆದರೆ ಮಾತ್ರ ಆ ಮೊಟ್ಟೆಗಳನ್ನ ನಾವು ತೊಗೊತೀವಿ. ಇಲ್ಲ ಅಂದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಗೂಡಿನ ಇಳುವರಿ ಕಡಿಮೆ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ಆ ಕ್ಯಾರೆಕ್ಟರ್ನ ನಾವು ಬ್ಯಾಲೆನ್ಸ್ ಮಾಡಲೇಬೇಕು. ಈ ಒನ್ ವೇ ಸಿಸ್ಟಮ್ ಆಫ್ ಮಲ್ಟಿಪ್ಲಿಕೇಶನ್ನ ಫಾಲೋ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಅಂದರೆ ಈಗ ಮೂಲಭೂತವಾಗಿ ಎಲ್ಲ ತಳಿಗಳ ಜರ್ಮ್ ಪ್ಲಾಸಮ್ ನಮ್ಮಲ್ಲಿದೆ ಅಲ್ವಾ? ನೀವು ಅದನ್ನು ಹೇಗೆ ಅಭಿವೃದ್ಧಿ ಮಾಡಿ ಕೊಡ್ತೀರಾ, ಅದು ಒಂದೇ ಲೈನಲ್ಲಿ ಹೋಗಬೇಕು. ಖಂಡಿತ ಖಂಡಿತ. ಓಕೆ, ಈಗ ಅಂತಿಮವಾಗಿ ಗ್ರೈನೇಜ್ಗಳಂತ ಏನು ಹೇಳ್ತೀವಿ, ಅಲ್ಲಿ ಮೊಟ್ಟೆ ಸಿಗೋದು. ಹೌದು, SSPC ಸೀಡ್ ಪ್ರೊಡಕ್ಷನ್ ಸೆಂಟರ್ ಅಂತ ಏನು ಹೇಳ್ತೀವಿ ಸರ್, ಅಲ್ಲಿ. ಖಾಸಗಿಯವರದ್ದು ಗ್ರೈನೇಜ್ಗಳು ಇರ್ತಾವಲ್ಲ? ಇದೆ, ಪ್ರೈವೇಟ್ ಗ್ರೈನೇಜಸ್ ಕೂಡ ಇದೆ. ಅಂಥವ್ರಿಗೂ ನೀವು ಕೊಡ್ತೀರಾ ಮೊಟ್ಟೆಗಳನ್ನು? ಅಂದರೆ ಅವ್ರಿಗೆ ಸಿಗುತ್ತೆ ಸರ್, ಅವರು ತಗೋಬೋದು. ಬಟ್ ಹೆಚ್ಚಾಗಿ ನಾವು ನಮ್ಮ ಗೌರ್ಮೆಂಟ್ ಸಂಸ್ಥೆಯಿಂದಲೇ ಏನಿದೆ ಅಲ್ಲಿಂದನೇ ನಾವು ರೈತರಿಗೆ ಮೊಟ್ಟೆಗಳನ್ನ ತಗೊಳ್ಳಿ ಅಂತ ಹೇಳ್ತಿದ್ದೀವಿ. ಈಗ ರೇಷ್ಮೆ ತಳಿಗಳು ಅಭಿವೃದ್ಧಿ ಆದಂಗೆ ಗುಣಮಟ್ಟ ಜಾಸ್ತಿ ಆಗ್ತಾ ಹೋದಂಗೆ ಅವುಗಳ ಸಾಕಣೆ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ರೈತರು ಹೇಳ್ತಾರೆ. ಹೌದು ಹೌದು. ಈ ಡಬಲ್ ಹೈಬ್ರಿಡ್ಗಳನ್ನು ಸಾಕೋದು ಸುಲಭ ಅಂತೀರೋ ಅಥವಾ ಕಷ್ಟ ಅಂತೀರೋ, ಹೇಗೆ ನಿಮ್ಮ ಅನುಭವ? ಹಿಂದಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಇತ್ತು, ಅವರೇ ಮೊಟ್ಟೆ ಮಾಡಿಕೊಂಡು ಅವರೇ ಸಾಕಾಣಿಕೆ ಮಾಡೋದಾಗಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಇವಾಗ ನಮಗೆ ಈ ಚಾಕಿ ರೇರಿಂಗ್ ಸೆಂಟರ್ಸ್ ಅಂತ ಬಂದಿದೆ, ರೈತರ ಕೆಲಸನ ಬಹಳ ಸುಲಭ ಮಾಡಿಕೊಟ್ಟಿದೆ. ಅಂದರೆ ಮೊದಲನೇ ಹಂತ, ಎರಡನೇ ಜ್ವರದ ನಂತರ ರೈತರು ಹೋಗಿ ಹುಳಗಳನ್ನ ತರ್ಬೋದು. 3, 4, 5 ಈ ಪ್ರೌಢ ಸ್ಟೇಜಸ್ ಅಂತ ಏನು ಹೇಳ್ತೀವಲ್ವ, ಲೇಟ್ ಏಜ್, ಆ ರೇರಿಂಗ್ ಮಾತ್ರ ಅವ್ರು ಅಂದರೆ 15ರಿಂದ 16 ದಿನದ ಶ್ರಮ ಮಾತ್ರ ರೈತರು ಪಡ್ಬೋದು. ಅದ್ರ ಜೊತೆಗೆ ಈ ಶೂಟ್ ರೇರಿಂಗ್ ಟೆಕ್ನಾಲಜಿ ಅಂತ ಹೇಳಿ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ನಿಮಗೆ ಪ್ರತಿಯೊಂದು ದಿನದ ನಂತರ ಒಂದು ಸ್ಟೇಜ್ ನಂತರ ಹೇಗೆ ಬೆಡ್ ಕ್ಲೀನಿಂಗ್ ಮಾಡಬೇಕು ಅನ್ನೋದೆಲ್ಲ ಕ್ರಮಗಳಿತ್ತು, ಅದೆಲ್ಲ ಇಲ್ಲ. ಪೂರ್ತಿ ಎಲ್ಲ ಮುಗಿದು ಹುಳ ಗೂಡು ಕಟ್ಟಿದ ನಂತರ ಗೂಡನ್ನ ನೀವು ಹಾರ್ವೆಸ್ಟ್ ಮಾಡಿದ ಮೇಲೇ ಫಾರ್ ಆಲ್ ಕ್ಲೀನಿಂಗ್ ಮಾಡ್ಬೋದು. ಆ ಥರ ನೋಡೋಕೆ ಹೋದರೆ ಈಗ ರೇಷ್ಮೆ ಸಾಕಾಣಿಕೆ ಬಹಳ ಸುಲಭವಾಗಿದೆ. ಅಲ್ಲ, ನಾನು ಕೇಳಿದ್ದು ಅದಲ್ಲ ಮೇಡಮ್. ಈಗ ನಿಮ್ಮ ತಳಿ ಏನಿದೆಯಲ್ಲ, ಈ ತಳಿಯಲ್ಲಿ ಯೂಶುವಲಿ ಕೃಷಿಯಲ್ಲಿ ಯಾವುದೇ ಹೈಬ್ರಿಡ್ ತಳಿ ತಗೊಳ್ಳಿ, ಅದು ನಾಟಿ ತಳಿಗಳನ್ನು ಸಾಕೋದಕ್ಕೂ ಹೈಬ್ರಿಡ್ ತಳಿಗಳನ್ನು ಸಾಕೋದಕ್ಕೂ ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾಗೇನೆ ಎಷ್ಟೋ ಜನ ಹೈಬ್ರಿಡ್ ಸವಾಸನೆ ಬೇಡಪ್ಪ ಅಂತಾರೆ. ಹಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತುಂಬ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ, ಅಥವಾ ಏನೋ ಎಡಗೈನಲ್ಲಿ ಹಾಕಿದ್ರು ಬೆಳೆ ಬರುತ್ತಪ್ಪ ಆ ಲೆವೆಲ್ಗೆ ಈ ತಳಿಗಳನ್ನು ಮುಂದಿನ ದಿನದಲ್ಲಿ ತಗೊಂಡೋಗೋ ಸಾಧ್ಯತೆ ಇದೆಯಾ, ಅಥವಾ ಮುಂದಿನ ನಿಮ್ಮ ರಿಸರ್ಚ್ ಮ್ಯಾಂಡೇಟ್ಸ್ ಏನು? ಇಲ್ಲ, ಈಗಾಗಲೇ ಹೇಳಿದಂತೆ ಈಗ ಒಂದು ಡಬಲ್ ಹೈಬ್ರಿಡ್ 4 ತಳಿ ಇರುತ್ತೆ ಅಂತ ಹೇಳ್ತೀವಿ. ಸಿಂಗಲ್ ಹೈಬ್ರಿಡಲ್ಲಿ 2 ತಳಿ, 2ರಲ್ಲಿ ಒಂದು ಡಂಬಲ್ ಕ್ಯಾರೆಕ್ಟರಲ್ಲಿ ನಿಮ್ಗೆ ಏನಾದ್ರು ರೋಗ ಬರುವಂಥ ಚಾನ್ಸಸ್ ಇತ್ತು ಅನ್ನೋದಾದ್ರೆ ಅದನ್ನು ಕಾಂಬ್ಯಾಟ್ ಮಾಡೋಕ್ಕೆ ಅಂಥೇಳಿ ಈ ಡಬಲ್ ಹೈಬ್ರಿಡಲ್ಲಿ 2 ತಳಿಗಳಿರುತ್ತೆ. 2 ತಳಿಗಳಿದ್ದಂಥದ್ರಲ್ಲಿ ಈ ರೋಗ ನಿರೋಧಕ ಶಕ್ತಿಗಳು ಸ್ವಲ್ಪ ಹೆಚ್ಚಿದೆ. ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ನಾವು ಕೊಟ್ಟಿರುವಂಥ ಒಂದು ಕಂಡೀಷನನ್ನು ಅವರು ಕರೆಕ್ಟಾಗಿ ಫಾಲೋ ಮಾಡ್ಕೊತಾ ಹೋದರೆ ಎಲ್ಲೂ ಈ ಥರ ಸಮಸ್ಯೆ ಬರುವಂಥ ಚಾನ್ಸಸ್ಸು ಇಲ್ಲ. ಈ ಡಬಲ್ ಹೈಬ್ರಿಡ್ ಇಟ್ ಈಸ್ ಹೈಲಿ ರೆಸಿಸ್ಟ್. ನಾನು ಹೇಳ್ದಲ್ವ ಸರ್, ಹೇಗೆ ಎಲ್ಲೆಲ್ಲಿ ನೋಡು ಕೃಷ್ಣರಾಜರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಹಾಗೆ ಈ ನಮ್ಮ FC1 FC2 ಕೂಡ ಎಲ್ಲೂ ಆ ಥರ ವರ್ಷ ಪೂರ್ತಿ ಬೆಳಿಬೋದಾ ಕೃಷ್ಣರಾಜ? ಖಂಡಿತ ವರ್ಷ ಪೂರ್ತಿ ಬೆಳಿಬೋದು. ಇನ್ನೊಂದು ಮುಖ್ಯವಾದ ಅಂಶ ನಾನು ನಿಮಗೆ ಹೇಳಿರಲಿಲ್ಲ, ಈ ನಮ್ಮ ಸಿಂಗಲ್ ಹೈಬ್ರಿಡ್ಗೂ ಈ ಡಬಲ್ ಹೈಬ್ರಿಡ್ಗೂ ಏನು ತುಂಬ ಮುಖ್ಯವಾದದ್ದು ಅಂದರೆ ಹತ್ತತ್ರ 20% ಮೊಟ್ಟೆ ಇಳುವರಿ ಜಾಸ್ತಿ ಇದೆ, 20% ಎಗ್ ರಿಕವರಿ ಜಾಸ್ತಿ ಇದೆ. ಬ್ರೀಡ್ ಲೆವೆಲಲ್ಲಿ FC ಲೆವೆಲಲ್ಲಿ ನೋಡ್ಕೊಂಡು ಹೋಗೋದಾದರೆ, ಅದೇ ನಮ್ಮ ಡಬಲ್ ಹೈಬ್ರಿಡಲ್ಲಿ ನೋಡೋದಾದರೆ 20% ಮೊಟ್ಟೆ ಜಾಸ್ತಿ ಬರುತ್ತೆ. ತುಂಬ ಮುಖ್ಯವಾದ ಬೆನಿಫಿಟ್ ರೈತರಿಗೆ ಏನಂದರೆ ಈ ನಮ್ಮ ಡಬಲ್ ಹೈಬ್ರಿಡಲ್ಲಿ ಎಗ್ ರಿಕವರಿ 20% ಜಾಸ್ತಿ ಇದೆ. ಅದಕ್ಕೆ ಈ ಡಬಲ್ ಹೈಬ್ರಿಡ್ ತುಂಬ ಚೆನ್ನಾಗಿ ಎಲ್ಲ ಕಡೆ ಪಾಪ್ಯುಲರ್ ಆಗಿದೆ. ಓಕೆ, ಯಾರೇ ರೇಷ್ಮೆ ಬೆಳೆದ್ರು ಕೃಷ್ಣರಾಜನೇ ಬೆಳೀರಿ ಅಂತ ಹೇಳ್ತಿರತ್ತ. ಕೃಷ್ಣರಾಜರನ್ನ ಮುಂದಿಟ್ಕೊಂಡು ಈ ನಮ್ಮ TT 2156 ಕೂಡ ಇದೆ. ಅದು ಬಿಟ್ಟರೆ ಮುಂದಕ್ಕೆ BFC 1 into BFC 10 ಕೂಡ ಬರಲಿದೆ, G11 G19 ಕೂಡ ಇದೆ. ಎಲ್ಲನೂ ತಗೊಬೇಕು. ಎಲ್ಲ ರಾಜ್ಯಗಳಿಗೂ ಎಲ್ಲ ವಾತಾವರಣಗಳ ಅನುಕರಣೆಯಾಗಿ ಈ ಡಬಲ್ ಹೈಬ್ರಿಡ್ಗಳನ್ನ ಇವರು. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಕುಸುಮಾ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಸರ್. ನನ್ನ ಮೊಬೈಲ್ ಸಂಖ್ಯೆ 9480364262. ಇನ್ನೊಮ್ಮೆ ಹೇಳ್ತೀರಾ? 9480364262. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್ ಕುಸುಮಾ ಅವರೇ. 9480364262. ಒಳ್ಳೆಯದು ಡಾಕ್ಟರ್ ಕುಸುಮಾ ಅವರೇ, ಇದುವರೆಗೂ ರೇಷ್ಮೆ ಹುಳುಗಳ ತಳಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್.
ಹೊಸ ರೇಷ್ಮೆ ಹುಳು ಹೈಬ್ರಿಡ್ಗಳ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ನ ಪ್ರಯೋಜನಗಳನ್ನು ಕುರಿತು ಇದುವರೆಗೂ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಎಲ್ ಕುಸುಮಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮುಂದಿನ ಬುಧವಾರ ಇದೇ ಸರಣಿಯಲ್ಲಿ ಸಂಜೆ 6:50 ನೇರ ಫೋನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ವಿಷಯ ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪುನೇರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳು. ಭಾಗವಹಿಸ್ತಾ ಇದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ದಯಾನಂದ ಹಾಗೂ ಡಾ ಮಂಜಪ್ಪ ಅವರು. ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ. ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಭಾಗ್ಯಲಕ್ಷ್ಮಿ